ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ, ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪ ಪ್ರಾಧ್ಯಾಪಕರಾದ ಅನುಸೂಯ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ 2014ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಇವರು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಅಕ್ಷಯ್ ಧ್ಯಾನ ಕೇಂದ್ರದಲ್ಲಿ ಮತ್ತು ರಾಜೇಶ್ವರಿ ಲೇಔಟ್ ಮತ್ತು ಶಾಂತಿ ಲೇಔಟ್ ಧ್ಯಾನ ಕೇಂದ್ರಗಳಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಎಲ್ಲಾ ಜನರಿಗೂ ನೀಡುತ್ತಿದ್ದಾರೆ. ಇವರು 6 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ಅನುಸೂಯ ಮೇಡಮ್ ರವರನ್ನು ಸ್ವಾಗತಿಸಿ ಕರ್ಮ ಸಿದ್ಧಾಂತ, ಕರ್ಮ ಥಿಯರಿ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ವೇದಾದ್ರಿಯಂ, ಗುರು ನಮ್ಮೊಂದಿಗೆ ಸದಾ ಇರಲಿ ಎಂದು ಆಶಿಸುತ್ತಾ, ದೈವಿಕ ಮಹಾಶಕ್ತಿಯ ಹಗಲು ಇರುಳು ಎಲ್ಲ ಸಮಯಗಳಲ್ಲೂ, ಎಲ್ಲ ಸ್ಥಳಗಳಲ್ಲೂ, ಎಲ್ಲ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿ, ಸಂರಕ್ಷಣೆಯಾಗಿ, ಮಾರ್ಗದರ್ಶಕವಾಗಿಯೂ ಇರಲಿ. ತಾಯಿಗೆ ವಂದನೆಗಳು, ತಂದೆಯವರಿಗೆ ವಂದನೆಗಳು, ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೂ ಹೃದಯಪೂರ್ವಕ ವಂದನೆಗಳು ಹಾಗೂ WCSC ಕರ್ನಾಟಕ ವಲಯದ ಸೈಸ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಗಿರುವಂತಹ ಗಣಪತಿ ಸಾರ್ ಮತ್ತು ವಿಜಯ ಮೇಡಮ್ ಅವರಿಗೂ ನನ್ನ ವಂದನೆಗಳು. ನನ್ನ ಅರಿವಿನ ಈ ಉನ್ನತಿಗೆ ಕಾರಣರಾದಂತಹ ಕಿರಣೇಶ್ವರಿ ಮೇಡಮ್ ಅವರಿಗೂ ನನ್ನ ವಂದನೆಗಳನ್ನು ಈ ಸಭೆಯ ಮುಖಾಂತರ ತಿಳಿಸಲು ಇಚ್ಛಿಸುತ್ತೇನೆ. ಹಾಗೂ ಅನೇಕ ಪ್ರೊಫೆಸರ್ಗಳಿಗೂ ನನ್ನ ವಂದನೆಗಳು. ಹಾಗೂ ಈ ಆತ್ಮ ಸಂಗಮ ಎನ್ನುವ ಕಾರ್ಯಕ್ರಮವನ್ನು ಎಡೆಬಿಡದೆ ನಿರಂತರವಾಗಿ ನಡೆಸುತ್ತಿರುವ, ನಿರೂಪಣೆ ಮಾಡುತ್ತಿರುವ ಪಲ್ಲವಿ ಮತ್ತು ಸುಗಂಧಿನಿ ಮತ್ತು ಎಲ್ಲ ಅವರ ತಂಡದವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ನನಗೆ ನನಗೆ ಪ್ರೋತ್ಸಾಹ ನೀಡುತ್ತಿರುವ ನನ್ನ ಕುಟುಂಬ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯರೇ, ಇಂದಿನ ನನ್ನ ಚಿಂತನೆ ಕರ್ಮ ಸಿದ್ಧಾಂತ. ಕರ್ಮ ಅಂದರೆ ಕೆಲಸ, ನಾವು ಮಾಡುತ್ತಿರುವ ಕೆಲಸಗಳು. ಅಂದರೆ ನಾವು ಬೆಳಗ್ಗೆ ಎದ್ದಾಗನಿಂದ ರಾತ್ರಿ ಮಲಗೋ ತನಕ ಮಾಡುವ ಕೆಲಸಗಳನ್ನು ಕರ್ಮಗಳು ಎಂದು ಹೇಳುತ್ತೇವೆ. ನಮ್ಮಲ್ಲಿ ಯಾವ ರೀತಿಯ ಈ ಕೆಲಸಗಳೆಲ್ಲವೂ ಪರಿಣಾಮವನ್ನು ಉಂಟು ಮಾಡುತ್ತವೆ ನಮ್ಮ ಜೀವನದಲ್ಲಿ ಎನ್ನುವುದನ್ನು, ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಇದನ್ನು ನಾನು 3 ರೀತಿಯಾಗಿ ವಿಂಗಡಿಸಿದ್ದೇನೆ. 1 ಪೂರ್ವಜನ್ಮ ಪುನರ್ಜನ್ಮ, 2ನೇದು ಪಾಪ ಪುಣ್ಯ, 3ನೇದು ಮೋಕ್ಷ ಪ್ರಾಪ್ತಿ ಅಂದರೆ ಆತ್ಮ ಸಾಕ್ಷಾತ್ಕಾರ. ಈ ರೀತಿಯಾಗಿ ಹೇಳ್ಕೊಂತ ತಿಳ್ಕೊಂತ ಹೋಗೋಣ ಸ್ನೇಹಿತರೆ. ಸಾಧಾರಣವಾಗಿ ನಮ್ಮನ್ನು ಕಾಡುವ ಧರ್ಮ ಸಂದೇಹಗಳು, ಪ್ರಶ್ನೆಗಳು ಅಂದರೆ, ನಮ್ಮಲ್ಲಿ ಬರುತ್ತಿರುವ ಚಿಂತೆಗಳು ಏನಪ್ಪಾ ಅಂದರೆ, ಅಯ್ಯೋ ನಾನು ಏನು ತಪ್ಪು ಮಾಡಿದ್ದೇನೆ, ನನಗೆ ಬುದ್ಧಿ ಬಂದಾಗಿನಿಂದ ಯಾರಿಗೂ ದ್ರೋಹ ಮಾಡಿಲ್ಲ, ಎಷ್ಟೊಂದು ಪೂಜೆಗಳು, ವ್ರತಗಳು, ದಾನಗಳು, ಧರ್ಮಗಳು ಮಾಡುತ್ತಿದ್ದೇನೆ,
ಎಷ್ಟೊಂದು ದೇವರ ಸೇವೆ ಅಂತ ಹುಂಡಿಯಲ್ಲಿ ದುಡ್ಡು ಹಾಕಿ ಬರ್ತಾ ಇದ್ದೇನೆ. ಆದರೂ ನನಗೇ ಯಾಕೆ ಈ ಕಷ್ಟಗಳು ಬರುತ್ತವೆ ಅರ್ಥವೇ ಆಗಲ್ಲ. ನಮ್ಮನೆ ಎದುರಿನಲ್ಲಿ ಒಬ್ಬ ಇದ್ದಾನೆ. ಅವನು ಬೆಳಿಗ್ಗೆ ಎದ್ದಾಗನಿಂದ ಮಾಡುವ ಕೆಲಸಗಳೆಲ್ಲವೂ ಕೆಟ್ಟ ಕೆಲಸಗಳೇ. ಅವನು ಬಾಯಿ ಕೈ ಎರಡೂ ಸರಿ ಇರಲ್ಲ. ಅವನು ಆರಾಮವಾಗಿರ್ತಾನೆ, ಸುಖವಾಗಿದ್ದಾನೆ. ನಾವು ಜನರು ದೇವರ ದರ್ಶನಕ್ಕೆಂದು ಸಾಮಾನ್ಯವಾಗಿ ಅಮರನಾಥ್ ಯಾತ್ರೆ, ಶಬರಿಮಲೆ, ಕಾಶಿ, ಪ್ರಯಾಗ, ತಿರುಪತಿ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಹೋಗುವುದುಂಟು. ಆದರೆ ಕೆಲವರು ಅಲ್ಲಿ ಭೂಕುಸಿತ, ಭೂಕಂಪ, ಪ್ರಮಾದ ಈ ತರಹ ಏನೋ ತೊಂದರೆಗಳಾಗಿ ಕೆಲವರು ಸಾಯುತ್ತಿರುತ್ತಾರೆ. ಮಕ್ಕಳು ಕಳೆದು ಹೋಗುತ್ತಾರೆ. ರಥಗಳ ಕೆಳಗೆ ಬಿದ್ದು ಕೈಕಾಲು ಮುರಿದುಕೊಳ್ಳುವರೂ ಉಂಟು. ಆ ದೇವನೆಂಬನು ಇದ್ದರೆ ಅವರನ್ನು ಕಾಪಾಡಬೇಕಲ್ಲ. ಅವರು ಅವನ ಸೇವೆ ಮಾಡಲು ತಾನೇ ಹೋಗಿದ್ದಾರೆ. ಅವರೆಲ್ಲ ಯಾಕೆ ಈ ತರ ಸಾಯುತ್ತಾರೆ? ಈ ರೀತಿಯಾದ ಆಲೋಚನೆಗಳು, ಧರ್ಮ ಸಂದೇಹಗಳು ಎಲ್ಲ ನಮ್ಮಲ್ಲಿ ಬರುವುದುಂಟು ಅಲ್ಲವೇ ಸ್ನೇಹಿತರೆ? ಇವೆಲ್ಲ ನಮಗೆ ಅರ್ಥವಾಗಬೇಕೆಂದರೆ ಮೊದಲು ನಾವು ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿಯಬೇಕು. ಪೂರ್ವಜನ್ಮ, ಪುನರ್ಜನ್ಮ ಅಂದರೇನು, ಮೋಕ್ಷ ಎಂದರೇನು, ಇದರ ಬಗ್ಗೆ ಅರಿಯಬೇಕಾಗುತ್ತದೆ. ಸ್ನೇಹಿತರೆ, ಕೆಲವರು ನಾಸ್ತಿಕರು ಅಯ್ಯೋ ಬಿಡಿ ಇದೆಲ್ಲ ಸುಳ್ಳು ಎಂದು ತೆಗೆದುಹಾಕುವುದು ಉಂಟು. ಆದರೆ ನಾವು ಒಂದು ಅರಿಯಲೇಬೇಕು. ಪ್ರಕೃತಿ ಎನ್ನುವುದು ಒಂದು ಮಹಾಸಾಗರವಿದ್ದಂತೆ. ಆ ಸಾಗರದಲ್ಲಿ ನಮಗೆ ವಿಜ್ಞಾನಿಗಳಿಗೆ ತಿಳಿದಿದ್ದು ಕೇವಲ ಒಂದು ಚಿಕ್ಕ ಬಿಂದಿಗೆಯಷ್ಟು ಮಾತ್ರನೇ. ಸಾಗರದ ನೀರನ್ನು ಬಿಂದಿಗೆಯಲ್ಲಿ ತರಲು ಸಾಧ್ಯವಿಲ್ಲ ಸ್ನೇಹಿತರೆ. ಹಾಗೆಯೇ ಪ್ರಕೃತಿಯನ್ನು ಅರಿಯಲು ನಮಗೆ ಇರುವ ಜ್ಞಾನ ಸಾಕಾಗುವುದಿಲ್ಲ. ಅದರಲ್ಲಿ ಎಷ್ಟೋ ಅದ್ಭುತಗಳು ಅಡಗಿವೆ. ಅದರಲ್ಲಿ ನಮ್ಮ ಪುನರ್ಜನ್ಮ ಎನ್ನುವುದು ಒಂದು. ಇದೇ ರೀತಿ ಪ್ರಶ್ನೆಗಳು ಹಿಂದೆ ಒಬ್ಬ ದೊಡ್ಡ ವಿಜ್ಞಾನಿ, ಸೈಂಟಿಸ್ಟ್ ಆದ ವಿದೇಶಗಳಲ್ಲಿರುವವರಿಗೆ ಬಂದು ಉತ್ತರ ಸಿಗದೆ ಅವರು ನಮ್ಮ ದೇಶದಲ್ಲಿರುವ ಕಂಚಿ ಪೀಠಾದಿಗಳಾದ ಪರಮ ಆಚಾರ್ಯರವರ ಹತ್ತಿರ ಬಂದು ವಿನಯದಿಂದ, ಸ್ವಾಮಿ, ನಾನು ಒಂದು ದೊಡ್ಡ ವಿಜ್ಞಾನಿ. ನಾನು ಎಷ್ಟೇ ರಿಸರ್ಚ್ ಮಾಡಿದರೂ ನನಗೆ ಈ ಜನ್ಮ ಪುನರ್ಜನ್ಮಗಳ ಬಗ್ಗೆ, ಹಿಂದೆ ನಾವು ಮಾಡಿದ ಕರ್ಮಗಳು ಈ ಜನ್ಮದಲ್ಲಿ ಕಾಡುತ್ತವೆ ಅಂತಾರಲ್ಲ, ಇದೆಲ್ಲ ನಿಜವಾ? ನನಗೆ ತಿಳಿಸಿ ಎಂದು ವಿನಂತಿಸಿಕೊಂಡರಂತೆ. ಅದಕ್ಕೆ ಆ ಸ್ವಾಮಿಯವರು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳದೆ ಆಗಲಿ ಹೇಳೋಣ ಅಂದರಂತೆ. ನಾಳೆ ಬಾ ಅಂದರಂತೆ. ಆತ ಮತ್ತೆ ಪೇಪರ್ ಪೆನ್ನು ಹಿಡಿದು ತಿರುಗಿನ ದಿನ ಹಾಜರಾದರು. ಹಾಗೆ 3-4 ದಿವಸ ಸ್ವಾಮಿಗಳು ಅವರನ್ನು ಪರೀಕ್ಷೆ ಮಾಡಿದರು. ಆತ ವಿನಯದಿಂದ ಬಂದು ನಿಲ್ಲುವುದನ್ನು ನೋಡಿ, ಓ, ಈ ಮನುಷ್ಯನಿಗೆ ಅದರ ಬಗ್ಗೆ ತಿಳಿಯಲು ತುಂಬಾ ಉತ್ಸಾಹವಿದೆ ಎಂದು ತಿಳಿದು ಅವರ ಉತ್ಸಾಹವನ್ನು ನೋಡಿ, ನೋಡಯ್ಯ, ಈಗ ನಾನು ಒಂದು ಕೆಲಸದ ಮೇಲೆ 1 ವಾರದ ದಿವಸಗಳು ಪಕ್ಕದ ಊರಿಗೆ ಹೋಗಬೇಕಾಗಿದೆ. ಅಷ್ಟರೊಳಗೆ ನೀನು ನನಗೆ ಒಂದು ಸಹಾಯ ಮಾಡ್ತೀಯಾ ಎಂದರಂತೆ. ಬಂದ ಮೇಲೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೇನೆ ಎಂದರಂತೆ. ಆಗ ಆತ, ಅಯ್ಯೋ ಸ್ವಾಮಿ, ನೀವು ಹೇಳಿದ್ದನ್ನು ನನ್ನ ಸೇವೆ ಎಂದು ಮಾಡುತ್ತೇನೆ, ಹೇಳಿ ಏನು ಮಾಡಲಿ ಎಂದರಂತೆ. ಏನೂ ಇಲ್ಲ, ನೀನು ಈ ವಾರವೆಲ್ಲ ಈ ಅಕ್ಕಪಕ್ಕ ಇರುವ ಹಳ್ಳಿ ಊರುಗಳಿಗೆ, ಆಸ್ಪತ್ರೆಗಳಿಗೆ, ಅನೇಕ ಮನೆಗಳಿಗೆ ಹೋಗಿ ಈ ವಾರದಲ್ಲಿ ಎಷ್ಟು ಜನ ಮಕ್ಕಳು ಹುಟ್ಟಿದ್ದಾರೆ, ಅವರ ಸ್ಥಿತಿಗತಿ ಏನು, ಅಂದರೆ ಎಲ್ಲಿ ಹೇಗೆ ಯಾವ ರೀತಿ ಜನ್ಮ ಪಡೆದಿದ್ದಾರೆ ಎನ್ನುವುದನ್ನು ಒಂದು ಪಟ್ಟಿ ಮಾಡಿಕೊಂಡು ಬಾ ಎಂದರಂತೆ. ಆಯ್ತು ಸ್ವಾಮಿ, ಸರಿ ಎಂದು ನಿಮ್ಮ ಅಪ್ಪಣೆ ಎಂದು ಹೊರಟ ಆ ವ್ಯಕ್ತಿ 1 ವಾರ ರಾತ್ರಿ ಹಗಲು ಊರುಗಳೆಲ್ಲ ತಿರುಗಿ ಎಲ್ಲ ಮಕ್ಕಳ ಡೇಟಾವನ್ನು ಸೇಕರಿಸಿ ಸ್ವಾಮಿ ಮುಂದೆ ಬಂದು ನಿಂತ. ಆಗ ಸ್ವಾಮಿ, ಏನಯ್ಯ, ಹೇಳಿದ ಕೆಲಸ ಆಯ್ತಾ ಎಂದರು. ಹ್ಞೂ ಸ್ವಾಮಿ, ಸುಮಾರು ಈ ವಾರದಲ್ಲಿ ಹುಟ್ಟಿದ ಒಂದು 200-300 ಮಕ್ಕಳ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೇನೆ ಎಂದರಂತೆ. ಈಗ ಹೇಳು, ಯಾರು ಹೇಗೆ ಹುಟ್ಟಿದ್ದಾರೆ ಎಂದರಂತೆ. ಸ್ವಾಮಿ, ಕೆಲವರು ಶ್ರೀಮಂತರ ಮನೆಯಲ್ಲಿ, ಕೆಲವರು ಬಡವರ ಮನೆಯಲ್ಲಿ, ಕೆಲವರು ಅಂದವಾಗಿ, ಕೆಲವರು ಸ್ವಲ್ಪ ಸುಮಾರಾಗಿ, ಕೆಲವರು ಆರೋಗ್ಯವಂತರಾಗಿ, ಕೆಲವರು ರೋಗಿಗಳಾಗಿ, ಇನ್ನೂ ಕೆಲವರಂತೂ ತುಂಬಾ ಅಂಗವಿಕಲರಾಗಿ ಹುಟ್ಟಿದ್ದಾರೆ ಸ್ವಾಮಿ. ನೋಡಿದರೆ ತುಂಬಾ ಬೇಜಾರಾಗುತ್ತದೆ ಎಂದರಂತೆ. ಸರಿ, ಈಗ ನೀನೇ ಹೇಳು, ಇಂದಿನಿಂದ ನಿನಗೇನು ಅರ್ಥ ಆಯಿತು? ಎಲ್ಲರೂ ಯಾಕೆ ಒಂದೇ ರೀತಿ ಹುಟ್ಟಿಲ್ಲ? ಏನು ಕಾರಣ ಹೇಳಬಲ್ಲಿಯಾ ಎಂದರಂತೆ.
ಪ್ರಕೃತಿಯಲ್ಲಿ ಪ್ರತಿಯೊಂದು ಕ್ರಮ ತಪ್ಪದಂತೆ ನಿಯಮಾನುಸಾರವಾಗಿ ನಡೆಯುತ್ತದೆ. ರಾತ್ರಿ ಹಗಲು, ಸೂರ್ಯೋದಯ ಸೂರ್ಯಾಸ್ತಮಯ, ಸೂರ್ಯ ಚಂದ್ರ ಗ್ರಹಗಳ ಸಂಚಾರ ಎಲ್ಲವೂ ಕ್ರಮಬದ್ಧವಾಗಿ ನಡೆಯಬೇಕಾದರೆ ಈ ಮಕ್ಕಳು ಮಾತ್ರ ಯಾಕೆ ಲೋಪದೋಷಗಳಿಂದ ಹುಟ್ಟಿರಬಹುದು, ನೀನೇ ಹೇಳು ಎಂದರಂತೆ. ಆಗ ಆ ವ್ಯಕ್ತಿ ಯೋಚಿಸಿ, ಸ್ವಾಮಿ, ಈ ಮಕ್ಕಳು ಅವರ ಹಿಂದೆ ಮಾಡಿದ ಕರ್ಮಾನುಸಾರವಾಗಿ ಈ ರೀತಿಯಾಗಿ ಜನ್ಮ ಪಡೆದಿರಬಹುದು ಎಂದನಿಸುತ್ತದೆ ಎಂದನಂತೆ. ಆಗ ಸ್ವಾಮಿ ನಕ್ಕು, ನೋಡಯ್ಯ, ಉತ್ತರ ನಿನ್ನ ಬಾಯಲ್ಲೇ ಬಂದು ಬಿಡುತ್ತಲ್ಲ, ಇದೇ ಕರ್ಮ ಸಿದ್ಧಾಂತ ಎಂದನಂತೆ. ಈಗ ಎಕ್ಸಾಂಪಲ್ಗೆ ಒಂದು ಕತೆ ಚಿಕ್ಕದಾಗಿ ಸ್ನೇಹಿತರೆ. ಒಂದು ದೇವಸ್ಥಾನ, ಅದರೊಳಗೆ ತ್ರಿಕಾಲಜ್ಞಾನಿಯಾದ ಒಂದು ಮಹನೀಯ ಮಹಾತ್ಮರು ಇರ್ತಾರೆ, ಸ್ವಾಮಿಗಳು. ಅವ್ರ ಹತ್ರ ಶಿಷ್ಯರಿರ್ತಾರೆ. ಆ ಸ್ವಾಮಿಗಳ ಹತ್ರ ಎಷ್ಟೋ ಜನ ಬಂದು ಅವರ ಕಷ್ಟ ಸುಖಗಳು ಹೇಳಿಕೊಂಡು ಪರಿಹಾರವನ್ನು ಕಂಡುಕೊಂಡು ಹೋಗ್ತಾ ಇರ್ತಾರೆ. ಆದರೆ ಆ ದೇವಸ್ಥಾನದ ಬಂದು ಮುಂದೆ ಒಂದು ಯಾಚಕ ಭಿಕ್ಷುಕ ಇರ್ತಾನೆ. ಆತ ತುಂಬಾ ಅಂಗವಿಕಲ, ಕಾಲುಗಳಿಲ್ಲ, ಕೈಗಳಿಲ್ಲ, ತುಂಬಾ ಅಸಹ್ಯವಾಗಿ, ನೋಡಲು ಕುರೂಪಿಯಾಗಿ, ಪಾಪ ಅವ್ರ ದೇವಸ್ಥಾನದ ಮುಂದೆ ನಿಂತು ಸ್ವಾಮಿಗಳೆಲ್ಲ ಆಚೆ ಬಂದಾಗೆಲ್ಲ ಕಾಪಾಡಿ ಸ್ವಾಮಿ ಅಂತ ಯಾಚಿಸುತ್ತಿರ್ತಾರೆ. ಆಗ ಆ ಒಬ್ಬ ಶಿಷ್ಯ ಅವನ ನೋಡಿ ಸ್ವಾಮಿಗಳನ್ನ ಕೇಳಿರಂತೆ, ಸ್ವಾಮಿ, ಅವ್ರು ಹೇಗೆ ಹಾಕಿದ್ದಾನೆ, ಇಷ್ಟು ಮಂದಿಗೆಲ್ಲ ನೀವು ಪರಿಹಾರ ಕೊಡ್ದಿರಲ್ಲ, ಅವರಿಗೂ ಏನಾದರೂ ಹೇಳಬಹುದಲ್ವಾ ಅಂತ ಕೇಳಿದಂತೆ. ಆಗ ಸ್ವಾಮಿ ಹೇಳಿದರು, ನೋಡಪ್ಪ, ಅವನು ಹಿಂದಿನ ಜನ್ಮದಲ್ಲಿ ತನ್ನ ಹೆಂಡತಿಯನ್ನು, ಪವಿತ್ರವಾದ ಪತಿವ್ರತೆಯಾದ ಹೆಂಡತಿಯನ್ನು ಅಮಾನುಷವಾಗಿ ಅನುಮಾನಿಸಿ ತುಂಬ ಕ್ರೂರವಾಗಿ ಕೊಂದಿದ್ದಾನೆ. ಅದರ ಪಾಪದ ಕರ್ಮವೇ ಈಗ ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ಬೇರೆ ಏನೂ ಇಲ್ಲ, ಅನುಭವಿಸಲೇಬೇಕು ಎಂದು ಹೇಳಿದಂತೆ. ಹೀಗೆ ಹೇಳಿ ಸ್ನೇಹಿತರೆ, ದೇವರ ನಿಯಮದ ಪ್ರಕಾರ, ಅಂದರೆ ಪ್ರಕೃತಿ ನಿಯಮದ ಪ್ರಕಾರ ನಾವು ಮಾಡಿದ ಕರ್ಮದ ಫಲಗಳನ್ನು ನಾವೇ ಅನುಭವಿಸಿಯೇ ತೀರಬೇಕು. ಅಲ್ಲಿ ದಯೆ, ಕರುಣೆ, ಪ್ರೀತಿ ಅಂಥವು ಏನೂ ಇರುವುದಿಲ್ಲ. ಮಾಡಿದ್ದುಣ್ಣೋ ಮಾರಾಯ ಎಂಬ ಗಾದೆ ಮಾತೆ ಇದೆಯಲ್ಲವೇ. ಪ್ರಕೃತಿಯ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಸ್ನೇಹಿತರೆ. ಅಲ್ಲಿ ಮೋಸ, ವಂಚನೆ, ದಗ ಎನ್ನುವುದು ಏನೂ ಇರೋದಿಲ್ಲ. ಎಲ್ಲರೂ ಸಮವಾಗಿಯೇ ಇರ್ತಾರೆ. ಈಗ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ, ಅಂದರೆ ನಾವು ಶುಭ ಮಾಡಿದರೂ ಅಶುಭ ಮಾಡಿದರೂ ಫಲವನ್ನು ಅನುಭವಿಸಿಯೇ ತೀರಬೇಕು. ಅದೇ ದೈವದ ನಿಯಮ, ದೈವದ ನೀತಿ. ಇದನ್ನೇ ನ್ಯೂಟನ್ ಎನ್ನುವ ವಿಜ್ಞಾನಿ ಫಾರ್ ಎವರಿ ಆಕ್ಷನ್ ಈಕ್ವಲ್ ದ್ಯಾನ್ ಆಪೋಸಿಟ್ ರಿಯಾಕ್ಷನ್ ಎಂದಿದ್ದಾರೆ. ಇದನ್ನೇ ನಮ್ಮ ವೇದಾದ್ರಿ ಮಹರ್ಷಿಯವರು ಕೂಡ ಹೀಗೆ ಹೇಳಿದ್ದಾರೆ ಸ್ನೇಹಿತರೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಪ್ರಕೃತಿ ಎನ್ನುವ ಮಹದಾಟಗಾರನಿಗೆ ಎಂದೆಂದೂ ಎಲ್ಲ ಜೀವಗಳು ಆಟವಾಡುವ ಕಾಯಿಗಳು ಇದ್ದಂತೆ. ಕಿತ್ತು ಸ್ಥಳ ಬದಲಾಯಿಸುವನು, ಕಿತ್ತು ಬಿಸಾಡುವನು, ಕೃಪೆ ತೋರುವನು, ತಪ್ಪು ಎಂದು ತೀರ್ಪು ನೀಡಲು ಹುಟ್ಟಿರುವವರು ಯಾರು ಈ ಲೋಕದಲ್ಲಿ? ಎಲ್ಲವೂ ಪ್ರಕೃತಿಯಲ್ಲಿ ಅಡಗಿರುವ ಶಕ್ತಿಯೇ ಆಗಿದೆ ಎಂದಿದ್ದಾರೆ. ಸರಿ, ಈಗ ನಮಗೆ ಇನ್ನೊಂದು ಅನುಮಾನ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ, ನಾವು ಈ ಭೂಮಿಯ ಮೇಲೆ ಮಾಡುತ್ತಿರುವ ಕ್ರಿಯೆಗಳೆಲ್ಲವೂ ಪ್ರಕೃತಿಗೆ ಎಂದರೆ ಆ ದೇವರಿಗೆ ಹೇಗೆ ಗೊತ್ತಾಗುತ್ತೆ? ಎನ್ನುವ ಆಲೋಚನೆ ಬರುವುದು ಸಹಜ. ಸ್ನೇಹಿತರೆ, ನಾವು ಮಾಡುವ ಕ್ರಿಯೆಗಳೆಲ್ಲವನ್ನು ಪ್ರಕೃತಿಯಲ್ಲಿ ಇರುವಂತಹ ಆಕಾಶಿಕ್ ರಿಕಾರ್ಡ್ಸ್ನಲ್ಲಿ ಸ್ಟೋರ್ ಮಾಡುತ್ತದೆಯಂತೆ. ಪ್ರತಿಯೊಂದು ಚರ್ಯಗಳನ್ನು ಟ್ರಿಕ್ಕಿಯಾಗಿ ಅಂದರೆ ಚಿತ್ರವಾಗಿ, ಸೀಕ್ರೆಟ್ ಆಗಿ ಅಂದರೆ ಗೋಪ್ಯವಾಗಿ, ಗುಪ್ತವಾಗಿ ಶೇಖರಿಸಲಾಗುತ್ತದಂತೆ. ಇದನ್ನೇ ನಾವು ಚಿತ್ರಗುಪ್ತ ಎನ್ನುತ್ತೇವೆ. ಅವನು ಎಲ್ಲವೂ ಬರೆದಿಡುತ್ತಾನೆ. ಸತ್ತ ಮೇಲೆ ಅದರ ಪ್ರಕಾರ ಶಿಕ್ಷೆ ಅನುಭವಿಸಲೇಬೇಕು ಎನ್ನುತ್ತಾರೆ ಹಿರಿಯರು. ಪ್ರಕೃತಿ ಎಂದರೆ ಮಹಾಶಕ್ತಿ ಇದ್ದಂತೆ. ಈ ಪ್ರಕೃತಿಯಲ್ಲಿ 18 CC ಕ್ಯಾಮೆರಾಗಳನ್ನು ಆ ದೇವರು ಅಡಗಿಸಿಟ್ಟಿರುತ್ತಾನಂತೆ ಸ್ನೇಹಿತರೆ. ಅವೇನೆಂದರೆ, ಪಂಚಭೂತಗಳು 5, ಸೂರ್ಯ ಚಂದ್ರ 2, ರಾತ್ರಿ ಹಗಲು 2, ಸೂರ್ಯೋದಯ ಸೂರ್ಯಾಸ್ತಮಯ 2. ಇವೆಲ್ಲ ನಮಗೆ ಕಣ್ಣಿಗೆ ಕಾಣಿಸುತ್ತಿರುತ್ತವೆ. ಕಣ್ಣಿಗೆ ಕಾಣದ ಇರುವಂಥವು ಏನೆಂದರೆ ಆತ್ಮ ಮತ್ತು 4 ವೇದಗಳು, ಸತ್ಯ, ಧರ್ಮ
7 ಇವೆಲ್ಲವೂ ಸೇರಿ ಟೋಟಲ್ 18. ಈ ರೀತಿಯಾಗಿ 18 ಚೇಂಬರಗಳ ಮೂಲಕ ಎಲ್ಲವೂ ಪ್ರಕೃತಿಯಲ್ಲಿ ಅಚ್ಚೊತ್ತುಗಳಾಗಿ ನಮ್ಮ ಅಕೌಂಟಿಗೆ ಸೇರ್ಪಡೆ ಆಗುತ್ತಾ ಇರುತ್ತವೆ ಅಂತ ಹೇಳಿದ್ದಾರೆ. ಇದನ್ನೇ ನಮ್ಮ ಗುರು ವೇದಾದ್ರಿಯವರು ಚಿತ್ರಗುಪ್ತ ಎನ್ನುವುದನ್ನು ತಳಿ ಕೇಂದ್ರ ಎಂದಿದ್ದಾರೆ. ಇದನ್ನೇ ನಮ್ಮ ವೇದಾದ್ರಿಯವರು ತಳಿ ಕೇಂದ್ರ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಸಣ್ಣ ಕ್ರಿಮಿಗಳಿಂದ ಹಿಡಿದು ಶ್ರೇಷ್ಠ ಮಾನವನವರೆಗೆ ಪರಿವರ್ತನಾ ಇತಿಹಾಸ ಪಡೆದ ಜೀವರಾಶಿಯ ಚರಿತ್ರೆಯ ಖಚಿತ ಭಂಡಾರವೇ ಈ ತಳಿ ಕೇಂದ್ರ ಅಂದರೆ ಮೂಲಾಧಾರ. ಈ ಕೇಂದ್ರದಲ್ಲಿ ಆ ಜೀವಿಯ ಎಲ್ಲ ಕ್ರಿಯೆಗಳು ಅಚ್ಚೊತ್ತಾಗಬೇಕೆನ್ನುವುದು ಆ ದೈವದ ನಿಯಮ. ಹಾಗಾಗಿ ಪ್ರತಿಯೊಂದು ಜೀವಿಯ ಕ್ರಿಯೆಗಳೇ ಆ ಜೀವಿಯ ಸ್ವಭಾವಗಳಾಗುತ್ತಿರವೆ. ದೈವ ನೆಲೆಯೇ ತಳಿ ಕೇಂದ್ರವಾಗಿ ರಚನೆಗೊಂಡು ವಸ್ತು ಸ್ಥಿತಿಯಲ್ಲಿ ಅಲೆಯ ಸ್ಥಿತಿಯಲ್ಲಿ ಇರುವುದರಿಂದ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳೊಡನೆ ಅಗೋಚರವಾಗಿ ಗುಪ್ತವಾಗಿ ಸಂಪರ್ಕಗೊಂಡಿದೆ. ಈ ತಳಿ ಕೇಂದ್ರವನ್ನೇ ಆತ್ಮ ಎಂದು ಕರೆಯಲಾಗುತ್ತದೆ. ಈ ಆತ್ಮವಿಲ್ಲದ ಜಾಗವಿಲ್ಲ. ಸ್ನೇಹಿತರೆ, ಪ್ರಕೃತಿಗೂ ನಮಗೂ ಅವಿನಾಭಾವ ಸಂಬಂಧವಿದೆ ಎನ್ನುವುದನ್ನು ನಾವು ಮರೆಯಬಾರದು. ನಮ್ಮ ಈ ದೇಹ ಪಂಚಭೂತಗಳಿಂದಲೇ ಆಗಿದೆ. ನಮ್ಮ ಈ ದೇಹವನ್ನು ರಥಕ್ಕೆ ಹೋಲಿಸಿದರೆ 5 ಕುದುರೆಗಳನ್ನು ಪಂಚೇಂದ್ರಿಯಗಳಿಗೆ ಹೋಲಿಸಿದ್ದಾರೆ. ಈ ರಥವನ್ನು ನಡೆಸುವ ಸಾರಥಿ ಮನಸ್ಸಾದರೆ ರಥದಲ್ಲಿ ಇರುವ ದೇವರು ಆತ್ಮ ಎಂದಿದ್ದಾರೆ. ಅದಕ್ಕೆ ಮನಸ್ಸಿನ ಶ್ರೇಷ್ಠತೆಯೇ ಮಾನವನ ಶ್ರೇಷ್ಠತೆ ಎಂದಿದ್ದಾರೆ. ನಮ್ಮ ಪಂಚೇಂದ್ರಿಯಗಳನ್ನು ನಿಯಂತ್ರಿಸುವ ನಡೆಸುವ ಮನಸ್ಸು ಅಂದರೆ ಸಾರಥಿ ಸರಿಯಾಗಿದ್ದರೆ ಆತ್ಮ ಶುದ್ಧವಾಗಿರುತ್ತದೆ ಅಲ್ಲವೇ? ನಾವು ಬೇವಿನ ಬೀಜವನ್ನು ನೆಟ್ಟು ರುಚಿಕರವಾದ ಮಾವಿನ ಹಣ್ಣುಗಳನ್ನು ಬಯಸಿದರೆ ಸಿಗುತ್ತದೆಯೇ? ಸರಿಯ ಸ್ನೇಹಿತರೆ, ಅದಕ್ಕೆ ನಾವು ಎಲ್ಲವೂ ಒಳ್ಳೆಯ ಕೆಲಸವನ್ನೇ ಮಾಡುತ್ತಿರಬೇಕು. ಈಗ ಹೇಳಿ, ಹಿಂದಿನ ಜನ್ಮದಲ್ಲಿ ಅನೇಕ ರೀತಿಯಾಗಿ ಕೊಲೆ, ಸುಲಿಗೆ, ಅನಾಚಾರ, ಅತ್ಯಾಚಾರ, ದರೋಡೆ ಎಂಬ ಮುಂತಾದ ಪಾಪದ ಕೃತ್ಯಗಳನ್ನೆಲ್ಲವೂ ಮಾಡಿ ಇಂದಿನ ಜನ್ಮದಲ್ಲಿ ದೇವರ ಹೆಸರಿನಲ್ಲಿ ಪೂಜೆಗಳು, ವ್ರತಗಳು, ಜಪಗಳು, ದಾನ ಧರ್ಮಗಳು ಮಾಡುತ್ತೇನೆ, ಕ್ಷಮಿಸಿಬಿಡು ದೇವರೇ ಎಂದರೆ ಹೇಗೆ? ಆ ದೇವರಿಗೆ ಲಂಚ ಕೊಟ್ಟಂತೆ ಅಲ್ಲವೇ? ಪಾಪದ ಅಚ್ಚೊತ್ತುಗಳು ಎನ್ನುವು 2 ರೀತಿಯಾಗಿ, ಅಂದರೆ ದೇಹದಲ್ಲಿ ರೋಗವಾಗಿ ಮನಸ್ಸಿನಲ್ಲಿ ಕಳಂಕಗಳಾಗಿ ಪ್ರಕಟವಾಗುತ್ತವೆ ಎಂದು ನಮ್ಮ ಗುರು ಅವರು ಹೇಳಿದ್ದಾರೆ. ಅದನ್ನು ಅನುಭವಿಸಲಿಕ್ಕೆ ಆಗಲ್ಲ. ಲಂಚ ತಗೊಂಡು ನನ್ನ ಈ ಕಷ್ಟಗಳಿಂದ ಪಾರು ಮಾಡು, ನನ್ನ ಕಾಪಾಡು ಎಂದರೆ ಲಂಚ ತಗೊಂಡು ಕೆಲಸ ಮಾಡಿಕೊಡುವ ಆಫೀಸರ್ಗಳಿಗೂ ಆ ದೇವರಿಗೂ ವ್ಯತ್ಯಾಸವೇನಿದೆ ಅಲ್ವಾ ಸ್ನೇಹಿತರೆ? ಇದನ್ನೇ ನಮ್ಮ DVG ಅವರು ತನ್ನ ಕವಿತೆಗಳಲ್ಲಿ ಹೀಗೆ ಬರೆದಿದ್ದಾರೆ. ಆವರಣಗೋಸುಗವೋ ಆರಹಿತಗೋಸುಗವೋ ಆವಾವ ಕಾರಣಕ್ಕೋ ಆವ ಯೋಜನೆಗೋ ನೋವ ನೀನು ಪಡುವುದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ ಅಂದಿದ್ದಾರೆ. ಅಂದರೆ ಯಾವ ಯಾವ ಪೂರ್ವಜನ್ಮಗಳ ಸಾಲಗಳನ್ನು ತೀರಿಸುವುದಕ್ಕೋಸ್ಕರ ಯಾರ ಇಷ್ಟಕ್ಕಾಗಿಯೋ ಅಥವಾ ಇನ್ನು ಯಾವ ಯಾವ ಕಾರಣಗಳಿಗಾಗಿಯೋ ನೀನು ನೋವನ್ನು ಪಡಲೇಬೇಕೆಂಬುದು ದೈವೇಚ್ಛೆಯಾಗಿದ್ದರೆ ದೈವವನ್ನು ಕುರುಡು ಎನ್ನಬೇಡ ಎಂದಿದ್ದಾರೆ. ಸ್ನೇಹಿತರೆ, 1000 ತಪ್ಪುಗಳನ್ನು ಮಾಡಿದ ಮನುಷ್ಯನಿಗೂ 1001ನೇ ತಪ್ಪು ಮಾಡುವಾಗ ಅವನ ಆತ್ಮ ಎನ್ನುವುದು ಸಿಗ್ನಲ್ ಅಂದರೆ ಎಚ್ಚರಿಕೆ ನೀಡುತ್ತದಂತೆ. ಬೇಡ, ನಿನ್ನ ಪಾಪದ ಕೊಡ ಈಗಲೇ ತುಂಬಿದೆ ಎಂದು ಅಳುತ್ತಾ ಹೇಳುತ್ತಂತೆ. ನಾವು ನಮ್ಮ ಕರ್ಮಗಳ ಅಚ್ಚೊತ್ತುಗಳನ್ನು ನೀಗಿಸಿಕೊಳ್ಳಲೆಂದೇ ಈ ಶರೀರದಲ್ಲಿ ಜನ್ಮ ತಾಳಿ ಬಂದಿದ್ದೇವೆ ಅಲ್ಲವೇ? ಆದರೆ ಅಜ್ಞಾನದಿಂದ ಮತ್ತೆ ಮತ್ತೆ ತಪ್ಪುಗಳನ್ನೇ ಮಾಡುತ್ತಾ ಕಷ್ಟಗಳನ್ನು ನಾವೇ ತಂದುಕೊಂಡು ಅನುಭವಿಸ್ತಾ ಇರುತ್ತೇವೆ. ಅನುಭವಿಸ್ತಾ ಆ ದೇವರನ್ನು ದುಡಿದರೆ ಸರಿಯೇ ಚಿಂತನೆ ಮಾಡಬೇಕು ಅಲ್ಲವೇ? ಆ ದೇವರೇನು ಮಾಡ್ತಾನೆ? ಪಾಪಗಳನ್ನು ಕಡಿಮೆ ಮಾಡಲೆಂದೇ ನಮ್ಮ ಈ ಆತ್ಮ ಈ ದೇಹವನ್ನು ತಾಳಿ ಬಂದಿದೆ. ಆದರೆ ನಮ್ಮ ಜೀವನವೇ ಕರ್ಮಗಳ ಹುಂಡಿಯಾಗಿದೆ ಎಂದಿದ್ದಾರೆ ಒಬ್ಬ ಜ್ಞಾನಿ. ಸರಿ ಸ್ನೇಹಿತರೆ, ಈಗ ನಾವು ಇಷ್ಟೊತ್ತು ಜನ್ಮ ಕರ್ಮಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ದೇವೆ. ಈಗ ಪೂರ್ವಜನ್ಮ ಎಂದರೇನು, ಪುನರ್ಜನ್ಮ ಎಂದರೇನು ಅಂತ ಸ್ವಲ್ಪ ಗೊತ್ತಾಗಿದೆಯಲ್ಲವೇ? ಈಗ ಕರ್ಮಗಳು ಎಂದರೇನು, ಅವು ಎಷ್ಟು ರೀತಿಯಾಗಿ
ನಮ್ಮನ್ನು ಕಾಡುತ್ತವೆ, ಅವನ್ನು ಸರಿ ಮಾಡಲು ದಾರಿ ಏನು ಎನ್ನುವುದನ್ನು ಸ್ವಲ್ಪ ತಿಳಿಯೋಣವೇ. ಕರ್ಮಗಳನ್ನು 3 ರೀತಿಯಾಗಿ ವಿಭಜನೆ ಮಾಡಿದ್ದಾರೆ. ಅವು ಸಂಚಿತ ಕರ್ಮ, 2 ಪ್ರಾರಬ್ಧ ಕರ್ಮ, 3 ಅಕಾಮ್ಯ ಕರ್ಮ. ಇದನ್ನೇ ನಮ್ಮ ಗುರೂಜಿಯವರು ತಳಿ ರಚನೆಯಿಂದ ಬಂದ ಕರ್ಮದ ಅಚ್ಚೊತ್ತು ಸಂಚಿತ, ರೂಪ ತಳೆದ ನಂತರ ಬಂದ ಕರ್ಮ ಪ್ರಾರಬ್ಧ, 2 ರೀತಿಯವು ಸೇರಿ ಬರುವ ಕರ್ಮ ಅಕಾಮ್ಯ ಎಂದು ಹೇಳಿದ್ದಾರೆ. ಒಂದು ಕರ್ಮ ಹಾಳಾಗದೆ ಒಳಗಿದ್ದು ಪರಿಣಾಮ ಕೊಡುತ್ತದೆ. ಏನು ಒಂದು ಕರ್ಮನೂ ನಮ್ಮನ್ನು ಬಿಡೋಕ್ಕೆ ಆ ಪ್ರಕೃತಿ ಅನ್ನೋದು ಬಿಡೋದಿಲ್ಲ ಸ್ನೇಹಿತರೆ. ಯಾವುದೂ ತಪ್ಪೋದಿಲ್ಲ. ನಾವು ಒಳ್ಳೆಯ ಫಲವನ್ನು ತರುವ ಕಾರ್ಯಗಳನ್ನು ಪುಣ್ಯವೆಂದು, ಕೆಟ್ಟ ಫಲವನ್ನು ತರುವ ಕಾರ್ಯಗಳನ್ನು ಪಾಪವೆಂದು ಕರೆಯುತ್ತೇವೆ. ಸ್ನೇಹಿತರೆ, ನಾವು ಒಂದು ಸಾಸಿವೆ ಕಾಳಿನಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದರೆ ನಮಗೆ ಕುಂಬಳೆಕಾಯಿಯಷ್ಟು ಪುಣ್ಯ ನಮಗೆ ಸಿಗುತ್ತದೆ. ಅದೇ ರೀತಿ ಸಾಸಿವೆ ಕಾಳಿನಷ್ಟು ಕೆಟ್ಟ ಕೆಲಸವನ್ನು ಮಾಡಿದಲ್ಲಿ ಕುಂಬಳೆಕಾಯಿಯಷ್ಟು ಪಾಪ ನಮಗೆ ಸಿಗುತ್ತದೆ ಎಂದಿದ್ದಾರೆ. ಆದ್ದರಿಂದ ನಾವು ಮಾಡುವ ಕೆಲಸಗಳೆಲ್ಲವೂ ಪ್ರಜ್ಞಾನೆಲೆಯಲ್ಲಿ ಇದ್ದುಕೊಂಡು ಎಚ್ಚರಿಕೆಯಿಂದ ಪ್ರತಿಯೊಂದು ಕ್ರಿಯೆಯನ್ನು ಮಾಡುತ್ತಿರಬೇಕು ಸ್ನೇಹಿತರೆ. ಈಗ ನಾವು ಸಂಚಿತ ಕರ್ಮವನ್ನು ಅಂದರೆ ಒಂದು ದೊಡ್ಡ ಬ್ಯಾಗ್ನಷ್ಟು ಕರ್ಮಗಳನ್ನು ಹೊತ್ತುಕೊಂಡು ಈ ಭೂಮಿಗೆ ಬಂದಿದ್ದೇವೆ. ಅವು ಒಳ್ಳೆಯವೂ ಆಗಬಹುದು, ಕೆಟ್ಟವೂ ಇರಬಹುದು. ಶರೀರ ತ್ಯಜಿಸಿದ ಮೇಲೆ ಆ ಆತ್ಮದ ಕರ್ಮಗಳ ಅನುಸಾರವಾಗಿ, ಆ ಆತ್ಮದ ಅಭಿರುಚಿ ಇಷ್ಟಗಳ ಅನುಸಾರವಾಗಿ ಕೂಡ ಆ ಆತ್ಮಕ್ಕೆ ಮ್ಯಾಚ್ ಆಗುವಂತಹ ಶರೀರವನ್ನು ಹುಡುಕಿ ಅದಕ್ಕೆ ತಕ್ಕಂಥ ಗುಣಗಳಿರುವ ತಂದೆ ತಾಯಿಗಳನ್ನು ಒಂದುಗೂಡಿಸಿ ಆ ಜೀವಿಯನ್ನು ಭೂಮಿಗೆ ತರುತ್ತಾನೆ ಆ ದೇವರು, ಅಂದರೆ ಪ್ರಕೃತಿ. ಆ ಮಗು ಬೆಳೆಯುತ್ತಾ ಮಾಡುವಂಥ ಕ್ರಿಯೆಗಳೆಲ್ಲವೂ ಪ್ರಾರಬ್ಧ ಕರ್ಮಗಳಾಗಿ ಮಾರ್ಪಾಟಾಗುತ್ತವೆ. ಅಂದರೆ ಮಗು 3 ವರ್ಷದಿಂದ ಹಿಡಿದು ಮಾಡುವ ಕರ್ಮಗಳೆಲ್ಲವೂ ಲೆಕ್ಕಕ್ಕೆ ಬರುತ್ತೆ ಸ್ನೇಹಿತರೆ. ತನ್ನ ನಡೆ ನುಡಿ ಕ್ರಿಯೆಗಳಿಂದ ಮಾಡುವ ಕೆಲಸಗಳೆಲ್ಲವೂ ಒಳ್ಳೆಯದಾಗಿರಬೇಕು. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದ ಒಳ್ಳೆಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಕಲಿಸುತ್ತಾ ಒಂದು ಸ್ವಚ್ಛವಾದ ಆನಂದದಾಯಕವಾದ ವಾತಾವರಣದಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇರಬೇಕು ಸ್ನೇಹಿತರೆ. ಅದಕ್ಕೂ ಮುಂಚೆ ಅಂದರೆ ದೊಡ್ಡವರಾದ ನಮ್ಮ ನಡೆ ನುಡಿ ಕ್ರಿಯೆಗಳು ಸ್ವಚ್ಛವಾಗಿರಬೇಕು. ಏಕೆಂದರೆ ಮಕ್ಕಳು ದೊಡ್ಡವರನ್ನೇ ಅನುಸರಿಸುತ್ತಾ ಇರ್ತಾರೆ. ನಮ್ಮ ದೊಡ್ಡವರು ಮಾಡುವ ಕೆಲಸಗಳೆಲ್ಲವನ್ನು ಗಮನಿಸುತ್ತಾ ಬೆಳೀತಾರೆ ಸ್ನೇಹಿತರೆ. ಇವತ್ತು ಒಂದು ಮೆಸೇಜ್ ಬಂತು ನನ್ನ ಮೊಬೈಲಿಗೆ. ಅದು ಟ್ರೈನಲ್ಲಿ ಒಬ್ಬ ತಾಯಿ ಮಗಳು ಹೋಗ್ತಾ ಇರ್ತಾರಂತೆ. ಪಕ್ಕದಲ್ಲೇ ಒಬ್ಬರು ಕೂತಿರ್ತಾರೆ. ಆ ಮಗು ಒಂದು 10 ವರ್ಷ ಇರ್ಬೋದು. ಬುಕ್ ಓದ್ತಾನೇ ಕೂತಿರುತ್ತಂತೆ. ಎಷ್ಟೊತ್ತು ಅವ್ರು ನೋಡ್ತಾರೆ. ಆ ಮಗು ಎಷ್ಟೋ ಇಂಟ್ರೆಸ್ಟಿಂದ ಬುಕ್ಕನ್ನೇ ನೋಡ್ತಾ ಓದ್ಕೊತಾ ಇರುತ್ತೆ. ಅವ್ರ ಅಮ್ಮನ ಸಲಹೆ ಕೇಳ್ತಾ ಇರುತ್ತೆ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆ ತಾಯಿನ ಕೇಳ್ತಾರೆ, ಏನಮ್ಮ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲವೂ ಮೊಬೈಲು ಟ್ಯಾಬು ಅಂತ ಹಿಡ್ಕೊಂಡು ಕಾಲ ಕಳೀತಿರ್ತಾರೆ. ಈಗಿನ ಕಾಲದ ಈ ಮಗು ನೋಡಿದ್ರೆ ಒಳ್ಳೆ ಪುಸ್ತಕದ ಜ್ಞಾನ ಇದ್ದಂತೆ ಇದೆ, ಚೆನ್ನಾಗಿ ಬುಕ್ ಹಿಡ್ಕೊಂಡು ಕೂತಿದೆಯಲ್ಲ, ನಂಗೆ ತುಂಬ ಸಂತೋಷ ಆಯಿತು, ಹೇಗಿದ್ದು ಸಾಧ್ಯ ಅಂತ ಕೇಳಿರಂತೆ ಆ ತಾಯಿನ. ಆಗ ಆ ತಾಯಿ ಹೇಳ್ತಾರೆ, ಮಕ್ಕಳು ಯಾವಾಗಲೂ ದೊಡ್ಡವರನ್ನು ಅನುಸರಿಸ್ತಾ ಇರ್ತಾರೆ. ನಾವು ಮೊದಲು ಸರಿಯಾಗಿದ್ದರೆ ಮಕ್ಕಳು ಸರಿಯಾಗಿರ್ತಾರೆ. ಮೊದಲು ನಮ್ಮ ಹಾದಿ ಸರಿ ಇರಬೇಕು ಅಂತ ಆ ತಾಯಿ ಮಾತಾಡಿದಂತೆ. ಎಷ್ಟು ಚೆನ್ನಾಗಿದೆಯಲ್ವಾ? ಅದಕ್ಕೆ ಆದಷ್ಟು ಅವರಿಗೆ ಮನೆಯನ್ನು ಗುರಿಯಾಗಿ ಮಾಡಿ ಅವರನ್ನು ಒಳ್ಳೆಯ ಪ್ರಜೆಗಳಂತೆ ಒಳ್ಳೆಯ ಭಕ್ತರಂತೆ ಬಳಸ್ತಿರಬೇಕು ಸ್ನೇಹಿತರೆ. ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು. ಅವರಲ್ಲಿ ಎಷ್ಟು ಜನ ಆದಿಶಂಕರರು, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ನಮ್ಮ ವೇದಾದ್ರಿ ಗುರುಜಿ ಅಂತವರು ಇರುತ್ತಾರೋ ಗೊತ್ತಿಲ್ಲವಲ್ಲ. ದೊಡ್ಡವರು ನಾವು ಅವರನ್ನು ಸನ್ಮಾರ್ಗದಲ್ಲಿ ತಮ್ಮ ಜೀವನವನ್ನು ನಡೆಸುವ ವಿಧಾನವನ್ನು ತಿಳಿಸುತ್ತಿರಬೇಕು. ಧರ್ಮ ಮಾರ್ಗದಲ್ಲಿ ಬಾಳುವಂತೆ ಮಾಡಬೇಕು. ಸ್ವಾಮೀಜಿ ಅವರು ನೀಡಿರುವ ಕರ್ಮಯೋಗದ ವಿಧಿ ವಿಧಾನಗಳನ್ನು ತಿಳಿಸಿ ಹೇಳಿ ಅದರಂತೆ ಬಾಳುವುದನ್ನು ಕಲಿಸುತ್ತಿರಬೇಕು. ಆಗ ಕೊಂಚ ಕರ್ಮಗಳನ್ನು ಕಳೆದುಕೊಂಡು ಸ್ವಲ್ಪ ಪ್ರಮಾಣ ಸಂಚಿತ ಕರ್ಮಗಳನ್ನು ಕಳೆದುಕೊಳ್ಳಬಹುದು. ಆದರೆ ನಾವು ಮಾಡುವುದೇನು? ಇನ್ನೂ ಕರ್ಮಗಳನ್ನು ಜಾಸ್ತಿಯೇ ಮಾಡಿ ಆ ಸಂಚಿಯ ಭಾರವನ್ನು ಜಾಸ್ತಿಯೇ ಮಾಡುತ್ತೇವೆ ಹೊರತು ಕಡಿಮೆ ಮಾಡುವ ಪ್ರಯತ್ನ ಮಾಡೋದಿಲ್ಲ. ನಮ್ಮೊಳಗಿರುವ ಆತ್ಮ ಎಚ್ಚರಿಕೆ ನೀಡರೂ ನಾವು ಅದರ ಮಾತು ಕೇಳೋದಿಲ್ಲ.
ಪ್ರಜ್ಞಾನಿಧಿಯಲ್ಲಿದ್ದು ಮಾಡುವ ಕೆಲಸಗಳೆಲ್ಲವೂ ಚೆನ್ನಾಗಿ ನಿನ್ನೆ ಕಾಂತರಾಜ್ ಅವರು ಹೇಳಿದ್ರು, ಚೆನ್ನಾಗಿತ್ತು ಆ ಚಿಂತನೆ. ನಾವು ಜಾಗೃತಿಯಾಗಿ ಪ್ರಜ್ಞಾನಲ್ಲಿ ಇದ್ದು ಕೆಲಸಗಳೆಲ್ಲವನ್ನು ಮಾಡಿದರೆ ದುಷ್ಪ್ರಭಾವವನ್ನು ನಿರೋಧಿಸಿ ನಮ್ಮ ಭವಿಷ್ಯ ಚೆನ್ನಾಗಿರುತ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ನೇಹಿತರೆ, ನಾವು ಮೊದಲು ಚೆನ್ನಾಗಿ ಇದ್ದು ನಮ್ಮ ನಡೆ ನುಡಿ ಕ್ರಿಯೆ ಎಲ್ಲವನ್ನೂ ಚೆನ್ನಾಗಿ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದರೆ ಮಕ್ಕಳು ಸಹ ನಮ್ಮನ್ನು ನೋಡಿ ಅವರು ಕಲಿತಾರೆ, ಬೆಳೀತಾರೆ, ಪಾಪದ ಅಚ್ಚುಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊತಾ ಹೋಗ್ತಿರ್ತಾರೆ. ಸ್ನೇಹಿತರೆ, ಇನ್ನು ನಾವು ಅಕಾಮ್ಯ ಕರ್ಮದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಒಂದು 2 ವೀಲರ್ನಲ್ಲಿ ಅಥವಾ ಕಾರ್ನಲ್ಲೋ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ. ಸಡನ್ ಆಗಿ ಒಬ್ಬ ಅಡ್ಡ ಬಂದು ನಮಗೆ ತೊಂದರೆ ಆಗುವಂತೆ ಮಾಡ್ತಾನೆ. ಆಗ ನಾವು ಹಿಂದೇನೆ ಸಿಟ್ಟು ಬಂದು ಅವನನ್ನು ಹೊಡೆಯುವುದೋ ಅಥವಾ ಬೈಯುವುದೋ ಏನೋ ಒಂದು ಮಾಡ್ತೀವಿ. ಅಲ್ಲಿ ನಮ್ಮ ಪ್ರಮೇಯವೇನು ಇರುವುದಿಲ್ಲ, ಅಕಸ್ಮಾತ್ತಾಗಿ ನಡೆದು ಹೋಗುತ್ತ ಕರ್ಮ ಅದು. ಇದನ್ನೇ ಅಕಾಮ್ಯ ಕರ್ಮ ಅನ್ನುತ್ತಾರೆ. ಇಂತಹ ಸಂದರ್ಭಗಳು ನಮಗೆ ಮನೆಯಲ್ಲಿ, ಆಫೀಸ್ನಲ್ಲಿ ನಡೀತಾನೇ ಇರ್ತವೆ. ಅಕಾಮ್ಯ ಕರ್ಮ ಅಂದರೆ, ಕಾಮ್ಯ ಅಂದರೆ ಇಚ್ಛೆ, ಕೋರಿಕೆ. ಅಕಾಮ್ಯ ಅಂದರೆ ಇಚ್ಛೆ ಇಲ್ಲದ್ದು, ಅಂದರೆ ನಮ್ಮ ಪ್ರಮೇಯವಿಲ್ಲದೆಯೇನೇ ನಡೆಯುವಂತಹ ಕ್ರಿಯೆಯನ್ನು ಅಕಾಮ್ಯ ಕರ್ಮ ಅಂತ ಹೇಳ್ತಾ ಇರ್ತೇವೆ. ಈ ರೀತಿ ನಾವು ಆ ಟೈಮ್ನಲ್ಲಿ ಮನೆಯಲ್ಲಿ, ಆಫೀಸ್ನಲ್ಲಿ ನಡೀತಾನೆ ಇರುವಾಗ ಆಗ ನಾವು ಸ್ವಲ್ಪ ತಾಳ್ಮೆಯಿಂದ ಸಿಟ್ಟು ಮಾಡಿಕೊಳ್ಳದೆ ಯೋಚಿಸಿ, ನೋಡು ತಪ್ಪಾಯಿತು, ಇನ್ನೊಮ್ಮೆ ಹೀಗೆ ಮಾಡಬೇಡ ಎಂದು ಹೇಳಿದರೆ ಕರ್ಮವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬಹುದು. ಅವನನ್ನು ಹಿಂಸಿಸಿ ದೂಷಿಸಿದರೆ ನಮ್ಮ ಪಾಪವನ್ನು ಇನ್ನೂ ಹೆಚ್ಚಾಗುತ್ತದೆ. ಇಲ್ಲಿ ಸಹನೆ, ಕ್ಷಮಾಗುಣ ಮುಖ್ಯವಾಗುತ್ತವೆ. ಇದೇ ರೀತಿ ಹೋಗುವಾಗ ಒಂದು ಗುಡು ಕಾಣುತ್ತೆ, ನೋಡ್ತೀವಿ, ಸರಿ ನಮಗೂ ಏನು ಕೆಲಸ ಇಲ್ಲ ಅಂತ ಅದೇನೋ ನೋಡೋಣ ಅಂತ ಗುಡಿ ಒಳಗೆ ಹೋದಾಗ ಅಲ್ಲಿ ಏನೋ ಒಂದು ಸತ್ಕಾರ್ಯ ಗುರುಗಳ ಮುಖಾಂತರ ನಡೀತಾ ಇರುತ್ತದೆ. ಅಲ್ಲಿ ನಾವು ಭಾಗವಹಿಸಿ ಅಲ್ಲಿ ಏನಾದರೂ ಸೇವೆ ಮಾಡಿ ಒಳ್ಳೆಯ ಫಲವನ್ನು ಪಡೆಯಲು ನಾವು ಅದು ಆ ಕರ್ಮ ಕೂಡ ನಮ್ಮ ಕ್ರಿಯೆ ಇಲ್ಲದೇನೆ ನಡೆದು ಹೋಗುತ್ತೆ. ನಮ್ಮ ಅಲ್ಲಿ ಹೋಗ್ಬೇಕು ಅನ್ನೋದೇನೂ ಇರೋದಿಲ್ಲ. ಆದರೆ ನಾವು ಅಲ್ಲಿ ಹೋಗ್ತೀವಿ, ಒಂದೊಂದು ಸಾರಿ ಅಂತ ಅಂದುಕೊಳ್ತಾ ಇರ್ತೀವೋ, ಪುಣ್ಯ ಮಾಡಿದನೋ, ನನಗೆ ಈ ಭಾಗ್ಯ ಸಿಕ್ಕಿತು, ಗುರುಗಳ ದರ್ಶನ ಆಯಿತು, ನಾನು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ನಾವೇ ಅನ್ಕೊತಾ ಇರ್ತೀವಿ. ಈ ರೀತಿ ಒಂದು ನಮಗೆ ಗೊತ್ತಿಲ್ಲದೇನೆ ನಡೆಯುವ ಕರ್ಮಗಳನ್ನು ಅಕಾಮ್ಯ ಕರ್ಮ ಅಂತ ಹೇಳ್ತಾರೆ. ಇಲ್ಲಿ ಇದು ಒಳ್ಳೆಯದೂ ಆಗಬಹುದು, ಕೆಟ್ಟ ಕರ್ಮಗಳು ಇರಬಹುದು. ಆದ ಕಾರಣ ಈ ಜನ್ಮದ ಅಕಾಮ್ಯ ಕರ್ಮಗಳೇ ಮುಂದಿನ ಜನ್ಮದ ಸಂಚಿತ ಕರ್ಮಗಳ ಲಿಸ್ಟ್ನಲ್ಲಿ ಸೇರುತ್ತವೆ ಎಂದು ಜ್ಞಾನಿಗಳು ಹೇಳಿದ್ದಾರೆ. ಸರಿ, ಈ ರೀತಿ ಮಾಡಿದ ಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಳುವ ವಿಧಾನ ಎಂದರೆ ನಮ್ಮ ಗುರುಗಳು ತಿಳಿಸಿದಂತೆ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಮತ್ತು ಆರ್ತಿಗಳಿಗೆ ನಿಸ್ವಾರ್ಥ ಸೇವೆ ಮಾಡುವುದರಿಂದ ನಾವು ಕರ್ಮಗಳ ಭಾರವನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಹೇಳಿದ್ದಾರೆ. ಇಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಅಂದರೆ ಹೇಗೆ ಅಂದರೆ, ಒಂದು ಚಿಕ್ಕ ಕಥೆ. ಒಬ್ಬ ಗಂಡ ಹೆಂಡತಿ ಇರ್ತಾರೆ. ಅವರು ಹೆಂಡತಿ ಡೈವೋರ್ಸಿಗಾಗಿ ಕೋರ್ಟ್ನಲ್ಲಿ ಹೊಸದಾಗಿ ಮದುವೆ ಆದವರು ಕೋರ್ಟಿಗೆ ತುಂಬಾ ಅಲಿತಿರ್ತಾರೆ. ಅವ್ರಿಗೆ ಗಂಡಗೆ ಸಾಕಾಗಿ ಬಿಡುತ್ತೆ. ಒಬ್ಬ ಗುರು ಹತ್ರ ಬಂದು, ಸ್ವಾಮಿ ಈ ತಿರಿ ನನ್ನ ಜೀವನ ಹಾಳಾಗ್ತಾ ಇದೆ, ನನ್ನ ಹೆಂಡತಿ ನನಗೆ ಬೇಕು ಬಾ ಅಂದರೆ ಬರ್ತಾ ಇಲ್ಲ, ಇದಕ್ಕೇನು ಹೇಳಿ ಅಂದರೆ ಆ ಗುರುಗಳು ಕೇಳ್ತಾರೆ. ಸರಿ, ಏನೋ ಪೂಜೆ ಒಳ್ಳೆ ಹೇಳ್ತಾರೆ, ಏನು ಮಾಡಿದ್ರು ಅದಕ್ಕೆ ಏನು ಫಲ ಸಿಗೋದಿಲ್ಲ. ಆಗ ನಿಮ್ಮ ತಾಯಿಯವ್ರನ್ನ ಕರ್ಕೊಂಬ ಅಂತ ಹೇಳ್ತಾರೆ. ತಾಯಿ ಬರ್ತಾರೆ. ಏನಮ್ಮ ಏಕೆ ಅಂದರೆ, ಆಕೆ ನಿನ್ನ ಗಂಡ ಏನು ಮಾಡ್ತಿದ್ದಾರೆ ಅಂದರೆ, ಅಯ್ಯೋ ನನ್ನ ಗಂಡನ ಸ್ವಾಮಿ ನಾನು ನನ್ನ ಹತ್ರ ಇಲ್ಲ, ಅವರು ದೂರ ಇರ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಹೀಗೇನೆ ಆ ಮಗ ಹೇಳ್ತಾನೆ, ನಮ್ಮ ತಾಯಿ ನಮ್ಮ ಅಪ್ಪರ ಸೇರೋದಿಲ್ಲ, ದೂರ ಇಟ್ಟಿದ್ದಾರೆ, ಅವ್ರಿಗೆ ಮೈ ಕೂಡ ಹುಷಾರಿಲ್ಲ, ಪಾಪ ಅನಾಥಾಶ್ರಮದಲ್ಲಿದ್ದಾರೆ ಅಂತ ಹೇಳ್ತಾನೆ. ನೋಡಯ್ಯ, ಈ ಥರ ನಿಮ್ಮ ಮನೆಯಲ್ಲಿ ಹೀಗಿರ್ಬೇಕಾದ್ರೆ ನೀವು ಗಂಡ ಹೆಂಡತಿ ಹೇಗೆ ಚೆನ್ನಾಗಿರಲು ಸಾಧ್ಯ? ಮೊದಲು ಹೋಗಿ ನಿಮ್ಮ ತಂದೆಯವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅವರ ಕಷ್ಟ ಸುಖಗಳನ್ನು ನೋಡಿ ಅವ್ರನ್ನ ಕರ್ಕೊಂಡು ಬಂದ್ಕೊಳ್ಳಿ, ಆವಾಗ ನಿಮ್ಮ ಸಂಸಾರ ಸರಿ ಹೋಗುತ್ತೆ ಅಂತ ಹೇಳಿದಾಗ ಆ ಮಗ ಹೋಗಿ ಅವ್ರ ಅಪ್ಪನ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಸರಿಯಾದ ರೀತಿಯಾಗಿ ಸೇವೆಗಳನ್ನು ಮಾಡಿ ಎಲ್ಲ ಮಾಡಿದಾಗ ಆಗ ಅವರ ಆ ಹುಡುಗನ ಹೆಂಡತಿ ತಾನಾಗಿಯೇ ಬರ್ತಾಳೆ. ಆಗ ಗೊತ್ತಾಗುತ್ತೆ ಆತಗೆ ನಮ್ಮ ಪಾಪದ ಫಲವೇ ಇದು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಸರಿ ಹೋಯಿತು ಅಂತ ತನಗೆ ಅವ್ರ ಗಂಡ ಹೆಂಡತಿಗೆ ಅವ್ರಿಗೂ ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ತಂದೆಯವ್ರನ್ನ ಚೆನ್ನಾಗಿ ನೋಡಿಕೊಂಡು ಸಂಸಾರವನ್ನು ಸುಖವಾಗಿ ಮಾಡ್ಕೊತಾರೆ. ಸ್ನೇಹಿತರೆ, ಈ ರೀತಿ ಮಾಡಿದ ಕರ್ಮಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಒಳ್ಳೆಯ ಫಲ ಸಿಗುತ್ತದೆ ಅಂತ ಹೇಳಿದ್ದಾರೆ.
ನೀಚ ಕಾರ್ಯಗಳನ್ನು ಬಿಟ್ಟು ತ್ರಿಕರಣ ಶುದ್ಧಿಯಿಂದ ಕಾಯ ವಾಚ ಮನಸ ತನ್ನನ್ನು ತಾನು ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಮಾಡಿದ ತಪ್ಪನ್ನು ಅರಿತು ಪಶ್ಚಾತ್ತಾಪ ಪಟ್ಟು ತನ್ನ ತಪ್ಪಿನಿಂದ ದುಃಖಿತರಾದವರಿಗೆ ಸ್ವಾಂತನ ಹೇಳುವುದು, ಕ್ಷಮೆ ಯಾಚಿಸುವುದು, ಈ ರೀತಿ ಮಾಡುವ ಕಾರ್ಯಗಳನ್ನೇ ಪ್ರಾಯಶ್ಚಿತ್ತ ಅಂತ ಹೇಳುತ್ತಾರೆ. ಯಾವ ಯಾವ ತಪ್ಪು ಕ್ರಿಯೆಗಳಿಂದ ಇತರರಿಗೆ ದುಃಖ ನೋವು ಬಂದಿದೆಯೋ ಆ ನೋವನ್ನು ನೀಗಿಸಿ, ನಷ್ಟವಾಗಿದ್ದರೆ ಪರಿಹಾರ ನೀಡಿ ಹಿತವಾಗಿ ಮಾತನಾಡಿದರೆ ಅದೇ ಪ್ರಾಯಶ್ಚಿತ್ತವಾಗುತ್ತದೆ. ಇದನ್ನೇ ನಮ್ಮ ಮಾನ್ಯ DVG ಅವರು ಈ ರೀತಿ ಹೇಳಿದ್ದಾರೆ. ಪ್ರಾರಬ್ಧದಲ್ಲಿ ನಿನ್ನ ಪುಣ್ಯವಿನಿತ ಮೇಲೆ ಸೇರೆ ಪಶ್ಚಾತ್ತಾಪ ಭಾರವು ಅದರೊಡನೆ ದಾರುಣದ ಕರ್ಮ ನಿಯತಿ ಎನ್ನಿತು ಸಿತಿಲಿಪುದು ಕಾರಣದಿಂದ ದೈವ ಮಂಕುತಿಮ್ಮ ಎಂದಿದ್ದಾರೆ. ನಿನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಕೃತ್ಯಗಳಲ್ಲಿ ಪುಣ್ಯದ ಕಾರ್ಯಗಳು ಸ್ವಲ್ಪವಾದರೂ ಇದ್ದರೆ ಮತ್ತು ಅದರ ಜೊತೆಗೆ ಪಶ್ಚಾತ್ತಾಪದ ಭಾರವೂ ಸೇರಿದರೆ ಅತ್ಯಂತ ನೋವುಂಟು ಮಾಡುವ ಕರ್ಮದ ನಿಯಮಗಳನ್ನು ದೈವವು ಕರುಣೆಯಿಂದ ಸ್ವಲ್ಪ ಸಡಿಲ ಅಂದರೆ ಕಡಿಮೆ ಮಾಡುತ್ತದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈಗ ನೋಡಿ, ಜೈಲಿನಲ್ಲಿ ಕೂಡ ಎಷ್ಟೋ ಜನ ಖೈದಿಗಳು ಇರ್ತಾರೆ. ಎಷ್ಟೋ ತಪ್ಪುಗಳು, ಕ್ರೂರವಾದ ತಪ್ಪುಗಳನ್ನು ಮಾಡಿ, ಕೊಲೆಗಳನ್ನು ಮಾಡಿ ಜೈಲು ಸೇರಿರ್ತಾರೆ. ಆದರೂ ಅವರು ಸನ್ನಡತೆ ಯಾವ ಜೀವಗಾಲ ಶಿಕ್ಷೆ ಅನುಭವಿಸಿದ್ದರೂ ಸಹ ಅವರ ಸನ್ನಡತೆ ಸನ್ಮಾರ್ಗದಿಂದ ಅವರನ್ನು ಗಮನಿಸಿದ್ದ ಹಿರಿಯರು ಅವರಿಗೆ ಸರಿ ಅಂತೇಳಿ ಅವ್ರನ್ನ ಬಿಡುಗಡೆ ಮಾಡೋದು ನಾವು ಕಾಣ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅದೇ ರೀತಿ ದೇವರು ಕೂಡ ನಮ್ಮ ಮಾಡಿದ ಪಾಪಗಳು ಎಷ್ಟೇ ಇದ್ದರೂ ಸಹ ನಾವು ಮಾಡಿದ ಪುಣ್ಯದ ಕಾರ್ಯಕ್ರಮಗಳಿಂದ ಸತ್ಕಾರ್ಯಗಳಿಂದ ಅದನ್ನು ಕಡಿಮೆ ಮಾಡ್ತಾ ನಮ್ಮ ಪ್ರಾರಬ್ಧ ಸಂಚಿತ ಕರ್ಮಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ ಅಂತ ಹೇಳಿದ್ದಾರೆ. ಇದನ್ನೇ ನಮ್ಮ ಗುರೂಜಿ ಅವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಭಾವನೆ, ನುಡಿ, ನಡೆ ಎಂಬ ಮೂರರಿಂದ ಯಾರಿಗಾದರೂ ತನಗಾದರೂ ಇಂದೋ ಮತ್ತೆಂದೋ ಭೂಮಿಯಲ್ಲಿ ಉದ್ರೇಕಕ್ಕೋ ಕಲ್ಪನೆಗೋ ಕಳಂಕವೆಂಬ ದುಃಖ ಬಾರದ ರೀತಿಯಲ್ಲಿದ್ದು ಸತ್ಯವಾಗಿ ಸುಖವನ್ನು ಕೊಡುತ್ತಿರೇ ಲೋಕದ ಸಹಜತೆಯೊಂದಿಗೆ ಬೆರೆತು ಬಾಳುವ ರೀತಿಯೇ ಪುಣ್ಯ. ಇವುಗಳಿಗೆ ವಿರುದ್ಧವನ್ನು ಎಲ್ಲವನ್ನು ಬುದ್ಧಿವಂತರು ಜ್ಞಾನಿಗಳು ಪಾಪವೆಂದು ತಿಳಿಯುತ್ತಾರೆ ಅಂತ ನಮ್ಮ ವೇದಾದ್ರಿ ಮಹರ್ಷಿಯವರು ಹೇಳಿದ್ದಾರೆ ಸ್ನೇಹಿತರೆ. ಈಗ ನಮ್ಮ ಗುರೂಜಿಯವರು ನೀಡಿರುವ, ನಮ್ಮ ಮಹರ್ಷಿಯವರು ನೀಡಿರುವಂತಹ ಧ್ಯಾನಗಳು ಅಂದರೆ ಆಜ್ಞಾ, ಶಾಂತಿ, ತುರ್ಯಂ, ತುರ್ಯಾತೀತ ಧ್ಯಾನಗಳ ಮೂಲಕ ನಾವು ನಮ್ಮ ಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹಾಗೂ ಧ್ಯಾನ, ಆತ್ಮಾವಲೋಕನ, ಮೌನಗಳನ್ನು ಆಚರಿಸುತ್ತಾ ಪಾಪದ ಅಚ್ಚುತ್ತುಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ವ್ಯಾಯಾಮದಿಂದ ದೇಹವನ್ನು ದಂಡಿಸುವುದನ್ನ ಸಹ ಪಾಪವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮತ್ತು ದಿನನಿತ್ಯ ಮಾಡುತ್ತಿರುವ ಅದ್ಭುತವಾದ ಕಾಯಕಲ್ಪವೆಂಬ ಇದರಿಂದ ಕೂಡ ನಾವು ತಳಿ ಕೇಂದ್ರವನ್ನು ಶುಚಿ ಮಾಡಿಕೊಳ್ತಾ ನಮ್ಮ ಪಾಪದ ಕರ್ಮಗಳನ್ನು ಕಡಿಮೆ ಮಾಡಿಕೊಳ್ತಾ ಹೋಗಬಹುದು ಸ್ನೇಹಿತರೆ. ಈಗ ನಿಮಗೆ ಒಂದು ಸಂದೇಹ ಬರ್ಬೋದು. ಏನೆಂದರೆ, ಪಾಪದ ಕರ್ಮಗಳು ಅನುಭವಿಸಲೇಬೇಕು ಅಂತೀರಲ್ವಾ, ಮತ್ತೆ ಅನುಭವಿಸಿದ್ರೆ ಆಯ್ತು ಬಿಡ್ರಿ, ಮತ್ತೆ ಈ ಪೂಜೆ ಜಪ ತಪ ದಾನ ಧರ್ಮಗಳು ಏಕೆ ಮಾಡಬೇಕು ಅನ್ನೋದು ಒಂದು ಸಂದೇಹ ನಮ್ಮನ್ನು ಕಾಡುವುದುಂಟು. ಅದೇ ಅಲ್ವೇ ನಮ್ಮ ಗುಣ. ಹೇಗೋ ಕರ್ಮಗಳು ತಪ್ಪಿದ್ದಲ್ಲ ಅಂತಾರಲ್ವಾ ಅನ್ನುವ ಚಿಂತನೆ ಮೂಡುತ್ತದೆ. ನೋಡಿ, ನಾವು ಮಾಡುವಂಥ ಈ ಪುಣ್ಯದ ಕೆಲಸಗಳು ನಮ್ಮನ್ನು ಸದಾ ಬೆನ್ನು ಬಿಡದೆ ಕಾಯುತ್ತಲೇ ಇರುತ್ತವೆ. ಹೇಗೆಂದರೆ, ಇವತ್ತು ನಮಗೆ ಯಾವುದೋ ಒಂದು ಆಕ್ಸಿಡೆಂಟ್ನಲ್ಲಿ ಕೈ ಹೋಗುವಂತಹ ನಮ್ಮ ಹಣೆ ಬರಹ ಅಂದರೆ ಕರ್ಮ ಸಿದ್ಧಾಂತದ ಪ್ರಕಾರ ಇವತ್ತು ಏನೋ ನಮ್ಮ ಆಚೆ ಹೋದರೆ ನಮಗೆ ಕೈ ಹೋಗುವಂತಹ ಹಣೆ ಬರಹ ಇರುತ್ತದೆ. ಅದೊಂದು ಚಿಕ್ಕದಾಗಿ ಚಾಕುವಿನಿಂದ ಬೆರಳು ಕಟ್ಟಾಗುವಂತೆಯೋ ಏನೋ ಹಣ್ಣು ಹೆಚ್ಚುತ್ತಿದ್ದರೆ ಸ್ವಲ್ಪ ಕೈ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೇಳಿಸ್ತಾ ಇಲ್ಲ. ಅಂದರೆ ನಮ್ಮ ತಂದೆ ತಾಯಿ, ನಮ್ಮ ಮುಂದಿನ ಜನ್ಮವೇ ನಮ್ಮ ಮಕ್ಕಳು. ಅದರಿಂದ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಅಚ್ಚೊತ್ತನ್ನು
ಮತ್ತು ಪರಿಶುದ್ಧವಾದ ತಳಿ ಕೇಂದ್ರವನ್ನು ಕೊಡಬೇಕು. ಅದೇ ನಾವು ಅವರಿಗೆ ನೀಡುವ ಆಸ್ತಿ ಸಂಪತ್ತು. ನಮ್ಮಲ್ಲಿ ಇರುವ ಗುಣಗಳೇ ನಮ್ಮ ಮಕ್ಕಳಲ್ಲಿ ಬರುತ್ತವೆ. ಇದನ್ನು ಅರಿತು ಜೀವನವನ್ನು ಸಾರ್ಥಕಗೊಳಿಸಬೇಕು. ಸ್ನೇಹಿತರೆ, ಇವತ್ತು ನಾವು ಜನ್ಮ, ಕರ್ಮ, ಪಾಪ, ಪುಣ್ಯ ಅವುಗಳನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ ಎಂದು ಸಾಕಷ್ಟು ತಿಳಿದುಕೊಂಡೆವು. ಕೊನೆಯದಾಗಿ ಜೀವನದಲ್ಲಿ ಮೋಕ್ಷ ಅಂದರೆ ಮುಕ್ತಿ ಅಂದರೆ ಪರಿಪೂರ್ಣತೆಯನ್ನು ಪಡೆಯಲು ಹೇಗೆ ಎನ್ನುವುದನ್ನು ಸ್ವಲ್ಪ ತಿಳಿಯೋಣವೇ? ಇದಕ್ಕಾಗಿ ನಾವು ಏನು ಮಾಡಬೇಕು ಎನ್ನುವುದನ್ನು ತಿಳಿಯೋಣ. ಸಾಧಾರಣವಾಗಿ ಮೋಕ್ಷ ಮಾರ್ಗ ಅದೇನು ಅಷ್ಟು ಸುಲಭವಾಗಿ ಸಿಗೋದಲ್ಲ. ಅದಕ್ಕಾಗಿ ತಪಸ್ಸು, ಉಪವಾಸ ವ್ರತಗಳು ಅನ್ನುವವು ಏನೇನೋ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಅಲ್ಲವೇ? ನಿಜ. ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಎಲ್ಲರೂ ಅವರು ಮಹನೀಯರು. ಅವರು ತಪೋಶಕ್ತಿಯಿಂದ ಪ್ರಕೃತಿಯ ಸೃಷ್ಟಿಯ ರಹಸ್ಯಗಳನ್ನು ಅರಿತು ಪ್ರಕೃತಿಯೊಡನೆ ಲಯವಾಗಿ ಅದರೊಂದಿಗೆ ಜೀವನ ನಡೆಸುತ್ತಿದ್ದರು. ಪ್ರಕೃತಿ ವಿರುದ್ಧವಾಗಿ ಅವರು ಜೀವನ ಮಾಡುತ್ತಿರಲಿಲ್ಲ. ಅವರಿಗೆ ಕೇವಲ ಅವರ ಆತ್ಮತೃಪ್ತಿ, ಆತ್ಮ ಸಾಕ್ಷಾತ್ಕಾರ ಇದೇ ಅವರ ಗುರಿಯಾಗಿತ್ತು. ಅವರಿಗೆ ಕಷ್ಟಗಳೇ ಅದು ಅಷ್ಟೇ ಕಷ್ಟ ಏನೂ ಆಗುತ್ತಿರಲಿಲ್ಲ. ಯಾವಾಗಲೂ ಅವರು ತಪಗಳು ಮಾಡೋದೇ ಅವರು ಧ್ಯಾನ ತಪ ಇವೇ ಮಾಡ್ಕೊಂತ ಒಳ್ಳೆಯದನ್ನೇ ಮಾಡ್ಕೊಂತ ಒಳ್ಳೆಯ ಯೋಚನೆಗಳೇ ಮಾಡ್ಕೊತಾ ಇದ್ದರು. ಅವರು ಎಲ್ಲರಲ್ಲೂ ದೈವವನ್ನೇ ಕಾಣುತ್ತಿರುವ ಗುಣ ಅವರಲ್ಲಿ ಇರ್ತಿತ್ತು. ಈ ಹರ್ಷಡ್ಭಗರಂಬವು ಅವ್ರನ್ನ ಕಾಡುತ್ತಿರಲಿಲ್ಲ ಸ್ನೇಹಿತರೆ. ಆದರೆ ಈಗಿನ ಕಾಲಕ್ಕೆ, ಈಗಿನ ಜೀವನ ಶೈಲಿಗೆ ಆ ರೀತಿ ನಮ್ಮ ಆತ್ಮ ಸಾಕ್ಷಾತ್ ಪಡೆಯುವುದು ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಆದಿಶಂಕರರು ಮೋಕ್ಷ ಪ್ರಾಪ್ತಿಗಾಗಿ ಜೀವನದಲ್ಲಿ ಪರಿಪೂರ್ಣತೆಯನ್ನು ಹೊಂದಲು ಕೆಲವು ಆಚರಿಸಬೇಕೆಂದಿದ್ದಾರೆ. ಅವು ಏನಪ್ಪಾ ಅಂದರೆ, ಒಂದು, ಮತ್ತೊಬ್ಬರನ್ನು ಬದಲಾಯಿಸುವುದು ಬಿಟ್ಟು ನೀನು ಬದಲಾಗು, ಅದುವೇ ಪರಿಪೂರ್ಣತೆ ಎಂದಿದ್ದಾರೆ. ಅಂದರೆ ಮೊದಲು ನಾವು ಬದಲಾಗಬೇಕು ಸ್ನೇಹಿತರೆ. ನೋಡಿ, ನಾವು ಮನೆಯನ್ನು ಬದಲಾಯಿಸ್ತೀವಿ, ಕಾರನ್ನು ಬದಲಾಯಿಸ್ತೀವಿ, ಟೂ ವೀಲರ್ ಬದಲಾಯಿಸ್ತೀವಿ, ಫೋನು, ವಾಚು ಇತ್ಯಾದಿ ಎಲ್ಲವೂ ಬದಲಾಯಿಸ್ತೀವಿ. ಮತ್ತೆ ಇದಾದ ಸ್ನೇಹಿತರನ್ನು ಕೂಡ ಬದಲಾಯಿಸುತ್ತೀವಿ. ಆದರೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ದುಃಖದಲ್ಲೇ ಇರುತ್ತೇವೆ. ಮೊದಲು ನಮ್ಮನ್ನು ನಾವು ತಿದ್ದುಕೊಳ್ಳುವುದನ್ನು ಪ್ರಯತ್ನ ಮಾಡಬೇಕು, ಆಗ ಪಡ್ಕೊಂಡು ಸಿಗುತ್ತೆ ಅಂತ ಹೇಳಿದ್ದಾರೆ. ಎರಡನೇದಾಗಿ, ಜನ ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸಿದರೆ ಅದುವೇ ಪರಿಪೂರ್ಣತೆ ಎಂದಿದ್ದಾರೆ. ಜನ ಹೇಗಿದ್ದಾರೋ ನಾವು ಹಾಗೆಯೇ ಅವರನ್ನು ಕಂಡ್ರೆ ಅದು ಪರಿಪೂರ್ಣತೆ ಆಗುತ್ತೆ. ಮೂರನೆಯದಾಗಿ, ಪ್ರತಿಯೊಬ್ಬರು ಅವರ ದಾರಿಯಲ್ಲಿ ಅವರು ಸರಿ ಇದ್ದಾರೆ ಅಂತ ತಿಳಿದರೆ ಅದುವೇ ಪರಿಪೂರ್ಣತೆ. ಅವರನ್ನು ನಾವು ಏನು ಮಾಡೋಕ್ಕಾಗಲ್ಲ. ಅವ್ರ ದಾರಿಯಲ್ಲಿ ಅವ್ರು ಸರಿ ಇದ್ದಾರೆ ಅಂತ ತಿಳಿದು ನಾವು ನಮ್ಮ ದಾರಿಯಲ್ಲಿ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಸರಿ, ಅದುವೇ ಪರಿಪೂರ್ಣತೆ ಆಗುತ್ತದೆ. ನಾಲ್ಕನೆಯದು, ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ನೀನು ಇದ್ದರೆ ಅದುವೇ ಪರಿಪೂರ್ಣತೆ. ಎಲ್ಲರೊಂದಿಗೆ ಇರಬೇಕು ಸ್ನೇಹಿತರೆ. ಈಗ ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಆಫೀಸರೋ ನಮ್ಮ ಕೊಲೀಗ್ಸೋ ಎಲ್ಲರೂ ಏನಾದರೂ ನಮಗೆ ಬೇಜಾರು ಮಾಡೋ ಥರ ಕೆಲಸಗಳು ಏನಾದರೂ ಮಾಡಿದರೆ ಸರಿ, ಆಗ ನಾವು ಏನು ಮಾಡೋಕ್ಕಾಗೋದಿಲ್ಲ, ಹೊಂದಿಕೊಂಡು ಸರಿ ಮಾಡಿಕೊಂಡು ಸರಿ ಬಿಡು ಪರವಾಗಿಲ್ಲ ಅಂತ ಅಂದ್ಕೊಂಡು ಅವ್ರ ಜೊತೆ ಹೊಂದ್ಕೊಂಡು ಹೋಗ್ತೀವಿ. ಅದೇ ರೀತಿ ನಾವು ಮನೆಯಲ್ಲಿ ಯಾಕಿರಬಾರ್ದು ಅಂತ ಒಂದು ಚಿಂತನೆ ಸ್ನೇಹಿತರೆ. ಮನೆಯಲ್ಲಿ 24 ಗಂಟೆ ನಮ್ಮ ಜೊತೆ ಇರೋರು, ಜೀವನ ಪೂರ್ತಿ ನಮ್ಮ ಸಹಚರಿಯಾಗಿರುವವರು, ಹೆಂಡತಿ ಮಕ್ಕಳು, ಇವರ ಜೊತೆ ಕೂಡ ಹಾಗೆ ನಾವು ಅವ್ರು ಮಾಡಿದ ತಪ್ಪುಗಳನ್ನು ಸರಿಪಡಿಸ್ಕೊಂತ ನಾವು ಅವ್ರ ಜೊತೆ ಹೊಂದಾಣಿಕೆಯಲ್ಲಿ ಇರೋದನ್ನು ಅಭ್ಯಾಸ ಮಾಡಿಕೊಂಡರೆ ನಾವು ಜೀವನದಲ್ಲಿ ಸುಖ ಕಾಣಬಹುದು ಸ್ನೇಹಿತರೆ. ಹೀಗೆ ಐದನೇದಾಗಿ, ಬೇರೆಯವರಿಂದ ನೀನು ಅಪೇಕ್ಷಿಸುವುದನ್ನು ಬಿಟ್ಟರೆ ಅದುವೇ ಪರಿಪೂರ್ಣತೆ ಎಂದಿದ್ದಾರೆ. ಅದೇ ನಮ್ಮ ಗುರುಜಿಯವರು ಕೂಡ ನಿಷ್ಕಾಮ್ಯ ಕರ್ಮ ಅಂತ ಹೇಳಿದ್ದಾರೆ. ಬೇರೆಯವರಿಂದ ನಾವು ಏನು ಅಪೇಕ್ಷಿಸಬಾರದು. ನಾವು ಮಾಡುವ ಕರ್ಮವನ್ನು ನಾವು ಮಾಡುತ್ತಾ ಇರಬೇಕು. ಅವರಿಂದ ನನಗೇನೋ ಫಲ ಸಿಗುತ್ತೆ, ಅದಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳಿಂದ ಕೂಡ ನಾವು ಆಶಿಸಬಾರದು ಸ್ನೇಹಿತರೆ. ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಂತ ಹೋಗ್ತಾ ಇರಬೇಕು ಅಷ್ಟೇ. ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಸ್ನೇಹಿತರೆ, ಅದುವೇ ಪರಿಪೂರ್ಣತೆ ಆಗುತ್ತದೆ. ಆರನೆಯದಾಗಿ, ನೀವು ಮಾಡುತ್ತಿರುವ ಕೆಲಸದಿಂದ ನನಗೆ ಆತ್ಮವಿಶ್ವಾಸ, ಶಾಂತಿ ಸಿಕ್ಕರೆ ಅದುವೇ ಪರಿಪೂರ್ಣತೆ. ಅಂದರೆ ನಾವು ಮಾಡುವ ಕೆಲಸದಿಂದ ನಮಗೆ ಆತ್ಮತೃಪ್ತಿ ಸಿಗಬೇಕು ಸ್ನೇಹಿತರೆ. ಆತ್ಮ
ಸ್ವಚ್ಛವಾಗಿಡಬೇಕು ಅಂದರೆ, ನಾವು ಆತ್ಮಕ್ಕೆ ನಾವು ಯಾವಾಗಲೂ ಸಂತೋಷ ನೀಡಬೇಕು ಅಂದರೆ ನಾವು ಆತ್ಮ ತೃಪ್ತಿಗಾಗಿ ನಾವು ಕೆಲಸಗಳನ್ನು ಮಾಡ್ತಾ ಇರಬೇಕು, ಅದರಲ್ಲಿ ಸಂತೋಷ ಕಾಣ್ತಿರ್ಬೇಕು. ಅದು ಏನೇ ಕೆಲಸ ಆಗಿರ್ಬೋದು, ಮನೆಗೆ ಚಪ್ಪಲಿ ಹೊಲಿಯೋ ಕೆಲಸ ಆದರೂ ಸರಿ, ನಮ್ಮ ಆತ್ಮ ತೃಪ್ತಿಗಾಗಿ ನಾವು ಮಾಡ್ತಾ ಹೋಗಬೇಕು. ದೇವರು ಏನು ನಮಗೆ ಕಾಯಕ ಕೊಟ್ಟಿದ್ದಾನೋ ಅದನ್ನು ಕಾಯವೇ ಕೈಲಾಸ ಎಂದು ನಂಬಿ ಮಾಡ್ತಾ ಹೋದರೆ ಅದು ಪರಿಪೂರ್ಣತೆ ಆಗುತ್ತದೆ. 7ನೇದಾಗಿ, ನಿನ್ನ ಜಾಣ್ಮೆ ಹಾಗೂ ಶಕ್ತಿಯನ್ನು ಫಲಿಸುವುದನ್ನು ಬಿಟ್ಟರೆ ಅದುವೇ ಪರಿಪೂರ್ಣತೆ ಎಂದಿದ್ದಾರೆ. ಇದುವೇ ಸ್ನೇಹಿತರೆ ನಾವು ಮಾಡೋದು. ನಾನು ಹಾಗೆ, ನಾನು ಹೀಗೆ, ನಾನು ಆ ರೀತಿ ಇದ್ದೆ, ಈ ರೀತಿ ಇದ್ದೆ ಅಂತವನ್ನು ಎಲ್ಲ ಹೇಳ್ಕೊಳ್ಳೋದನ್ನು ಬಿಟ್ಟು ನಾವು ನಡೆಯೋದು ನಮ್ಮ ಹೊಗಳಿಕೆ ನಾವು ಮಾಡ್ಕೋಬಾರ್ದು ಸ್ನೇಹಿತರೆ. ನಮ್ಮನ್ನು ನೋಡಿ ಇನ್ನೊಬ್ಬರು ಹೊಗಳುವಂತೆ ನಾವು ಆಗಬೇಕು ಸ್ನೇಹಿತರೆ, ಅದುವೇ ಪರಿಪೂರ್ಣತೆ ಆಗುತ್ತದೆ. 8ನೇದಾಗಿ, ಮತ್ತೊಬ್ಬರು ನಿನ್ನನ್ನು ತೆಗಳಿದಾಗ ಸ್ವೀಕರಿಸುವ ಗುಣವಿದ್ದರೆ ಅದುವೇ ಪರಿಪೂರ್ಣತೆ ಎಂದಿದ್ದಾರೆ. ನೋಡಿ, ಇದು ಮುಖ್ಯವಾದದ್ದು. ಇನ್ನೊಬ್ಬರು ನಮ್ಮನ್ನು ಯಾವಾದರೂ ನಿಂದ ಮಾಡಿದರೆ ಅದನ್ನು ನಾವು ಸ್ವೀಕರಿಸುವ ಗುಣ, ಅವ್ರನ್ನ ಕ್ಷಮಿಸುವ ಗುಣ ಇಟ್ಕೋಬೇಕು ಸ್ನೇಹಿತರೆ. ಒಬ್ಬರು ನಮ್ಮನ್ನೇನಾದರೂ ಬೈದಿದ್ದಾರೆ, ನಮ್ಮನ್ನೇನಾದರೂ ಅವಮಾನ ಮಾಡೋ ಥರ ಮಾಡಿದ್ದಾರೆ ಅಂದರೆ ಏನೋ ಅವರಿಂದ ನಮಗೊಂದು ಕರ್ಮ ಕಳೀತು ಅಂತ ನಾವು ಅಂದುಕೊಂಡು ಅದರಲ್ಲಿ ಅವ್ರನ್ನ ಕ್ಷಮಿಸಿಬಿಟ್ಟು ನಾವು ಅಲ್ಲಿಂದ ದೂರ ಬಂದುಬಿಟ್ಟು ಸುಮ್ಮನೆ ಆದರೆ ಅಲ್ಲಿ ಏನು ಗಲಾಟೆ ಮಾಡಿದರೆ ಬಂದುಬಿಟ್ರೆ ಅದುವೇ ಪರಿಪೂರ್ಣತೆ. ಅದನ್ನು ಸ್ವೀಕರಿಸುವ ಗುಣ ಇರಬೇಕು ನಮಗೆ. ಅವ್ರು ಏನೇ ಬೈದರೂ ಸಹ ಸರಿ ಆಯ್ತು ಬಿಡಪ್ಪ, ಒಳ್ಳೆಯದೇ ಆಗಲಿ, ನೀನೇ ಒಳ್ಳೆಯವನು ಅಂತ ಹೇಳಿ ಬರ್ತಾ ಇರಬೇಕು ಸ್ನೇಹಿತರೆ. ಆಗಲೇ ನಮಗೆ ಶಾಂತ ಸ್ವಭಾವ ಸಿಗೋದು ಸ್ನೇಹಿತರೆ. 9ನೇದಾಗಿ, ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಟ್ಟರೆ ಅದುವೇ ಪರಿಪೂರ್ಣತೆ. ಅಂದರೆ ನಮ್ಮನ್ನು ನಾವು ಬೇರೆಯವರೊಂದಿಗೆ ಅವ್ರು ಹಾಗೆ ಇವ್ರು ಹೀಗೆ, ನಾನು ಯಾಕೆ ಅವ್ರ ಥರ ಇಲ್ಲ, ಅವ್ರು ಯಾಕೆ ಹೀಗಿದ್ದಾರೆ, ಅವರು ನನಗಿಂತ ಚೆನ್ನಾಗಿದ್ದಾರೆ, ನನಗಿಂತ ಶ್ರೀಮಂತರಾಗಿದ್ದಾರೆ ಅಂತ ಹೋಲಿಸ್ಕೊಳ್ಳೋದು ಬಿಟ್ಟು ನಮಗೇನಿದೆಯೋ ಅದರಲ್ಲಿ ಸಂತೋಷವಾಗಿರುವುದನ್ನು ಕಲಿಬೇಕು ಅಂತ ಹೇಳಿದ್ದಾರೆ. ಮತ್ತೆ 10ನೇದಾಗಿ, ನಿನ್ನಲ್ಲಿ ನನಗೆ ಭರವಸೆ ಇದ್ದು ಶಾಂತನಾಗಿರಲು ಸಾಧ್ಯವಾದರೆ ಅದುವೇ ಪರಿಪೂರ್ಣತೆ. ಸ್ನೇಹಿತರೆ, ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇರಬೇಕು. ನಾವು ಮಾಡುವ ಕೆಲಸ ಕರೆಕ್ಟ್ ಆಗಿದೆ ಅನ್ನುವ ನಂಬಿಕೆಯಿಂದ ಮಾಡುತ್ತಿದ್ದರೆ ಅದುವೇ ಪರಿಪೂರ್ಣತೆ. ಅಂದರೆ ನಾವು ಪ್ರಜ್ಞಾನದಲ್ಲಿ ಮಾಡುವ ಎಲ್ಲ ಕೆಲಸಗಳು ಕೂಡ ಎಲ್ಲವೂ ಕರೆಕ್ಟಾಗೇ ಇರುತ್ತೆ. ಅಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು. ಪ್ರತಿಯೊಂದು ವಸ್ತು, ವ್ಯಕ್ತಿ, ವಿಷಯಗಳಿಗೆ ಸುಖ ಸಂತೋಷ ಸಿಗುವುದೆಂದು ನಂಬುವುದನ್ನು ಬಿಟ್ಟರೆ ಅದುವೇ ಪರಿಪೂರ್ಣತೆ ಎಂದಿದ್ದಾರೆ. ಎಲ್ಲ ವಸ್ತುಗಳಿಂದಲೇ ನಮಗೆ ಸುಖ ಸಿಗ್ತಿದೆ ಅಂತ ನಾವು ಅಂದ್ಕೋಬಾರ್ದು ಸ್ನೇಹಿತರೆ. ಅದನ್ನು ಬಿಟ್ಬಿಟ್ರೆ ನಾವು ಸುಖವಾಗಿ ಪರಿಪೂರ್ಣತೆಯನ್ನು ಕಾಣಬಹುದು. ಇನ್ನು ಕೊನೆಯದಾಗಿ, ನಿನ್ನ ಬೇಕುಗಳನ್ನು ಅವಸರವಾದರೆ ಬೇರೆಯವರಿಗೆ ತ್ಯಾಗ ಮಾಡುವ ಗುಣವಿದ್ದರೆ ಅದುವೇ ಪರಿಪೂರ್ಣತೆ. ನಾವು ಏನಾದರೂ ನಮಗೆ ಇಷ್ಟವಾದ ವಸ್ತುಗಳನ್ನು ಇನ್ನೊಬ್ಬರು ಕೇಳಿದಾಗ ಅದನ್ನು ನಮಗಿಷ್ಟವಾದರೂ ಸಹ ತ್ಯಾಗ ಮಾಡಿಕೊಟ್ರೆ ಅದುವೇ ಪರಿಪೂರ್ಣತೆ ಅಂತ ಹೇಳಿದ್ದಾರೆ. ಅದು ವಸ್ತು ಆಗಬಹುದು, ಏನಾದರೂ ಆಗಬಹುದು ಸ್ನೇಹಿತರೆ. ಇದನ್ನೇ ನಮ್ಮ ಮಹರ್ಷಿಯವರು ಕೂಡ ಇನ್ನೂ ಸುಲಭದ ರೀತಿಯಲ್ಲಿ 2 ನೀತಿ ಚರಿತ್ರೆಗಳಾಗಿ ಕೊಟ್ಟಿದ್ದಾರೆ. ಅದುವೇ, ನಾನು ನನ್ನ ಜೀವನದಲ್ಲಿ ಯಾರೊಬ್ಬರ ದೇಹಕ್ಕಾಗಲಿ ಮನಸ್ಸಿಗಾಗಲಿ ನೋವನ್ನುಂಟು ಮಾಡುವುದಿಲ್ಲ, ನೋವಿನಲ್ಲಿರುವವರಿಗೆ ನನ್ನಿಂದಾದ ಸಹಾಯ ಮಾಡುತ್ತೇನೆ. ಇದನ್ನು ನಾವು ಪ್ರತಿದಿನ ಧ್ಯಾನದ ಸಮಯದಲ್ಲಿ ಹೇಳುವ ಈ 2 ನೀತಿ ಚರಿತ್ರೆಗಳನ್ನು ತಪ್ಪದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಾಯಕವೇ ಕೈಲಾಸ ಎಂದು ತಿಳಿದು ದೇವರು ನಮಗೆ ನೀಡಿರುವ ಕೆಲಸವನ್ನು ತ್ರಿಕರಣ ಶುದ್ಧಿಯಿಂದ ಮಾಡಿದರೆ ನಾವು ಜೀವನದಲ್ಲಿ ಪರಿಪೂರ್ಣತೆಯನ್ನು, ಅಂದರೆ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಲು ಸಾಧ್ಯ ಎಂದು ಹೇಳಿದ್ದಾರೆ ಸ್ನೇಹಿತರೆ. ಈ ರೀತಿಯಾಗಿ ಹೇಳುತ್ತಾ ನನ್ನ ಚಿಂತನೆಯನ್ನು ಮುಗಿಸುತ್ತೇನೆ ಸ್ನೇಹಿತರೆ. ಇಂದಿನ ಚಿಂತನೆ ತುಂಬ ಆಳವಾದದ್ದು, ನನ್ನ ಅನುಭವವೋ ತುಂಬ ಕಡಿಮೆ. ಒಂದು ಸಣ್ಣ ಪ್ರಯತ್ನವನ್ನು ಮಾಡಿರುತ್ತೇನೆ. ಇದರಿಂದ ಯಾರಿಗಾದರೂ ನೋವು ಉಂಟು ಮಾಡಿದ್ದರೆ ಅಥವಾ ಏನಾದರೂ ತಪ್ಪಾಗಿ ಮಾತನಾಡಿದ್ದರೆ ಕ್ಷಮೆ ಇರಲಿ. ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘ ಆಯುಷ್ಯು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನವನ್ನು ಪಡೆದು ಉನ್ನತವಾಗಿ ಬಾಳೋಣ. ಇಂದಿನ ನನ್ನ 2ನೇ ಬಾರಿ ಈ ಅವಕಾಶ ಕಲ್ಪಿಸಿಕೊಟ್ಟಂಥ ಪ್ರಾಧ್ಯಾಪಕರುಗಳಿಗೆ ನನ್ನ ವಂದನೆಗಳು. ಸಂಯಮದಿಂದ ಇಷ್ಟೊತ್ತು ಕೇಳಿದ ಎಲ್ಲ ಆತ್ಮಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.
ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಪ್ರಾಥಮಿಕ ತರಗತಿಗಳು ಈಗ ಕನ್ನಡ ಭಾಷೆಯಲ್ಲೂ ಆರಂಭವಾಗಿದೆ. ಈ ಒಂದು ಕೊರೋನಾ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರು, ಆರೋಗ್ಯ ಸಮಸ್ಯೆಯನ್ನು ಉಳ್ಳವರು ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದವರು ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ಅದಲ್ಲದೆ ಸ್ನೇಹಿತರೆ, ಶಾಲಾ ಕಾಲೇಜಿನ ಮಕ್ಕಳು, 14 ವರ್ಷ ಮೇಲ್ಪಟ್ಟ ಮಕ್ಕಳು ಈ ಒಂದು ಅಭ್ಯಾಸನ ಕಲಿಯೋದಕ್ಕೆ ಇದೊಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನಡೆಸಲಾಗುತ್ತಿದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಈ ಶಿಕ್ಷಣಕ್ಕೆ ಸೇರಿಸಲು ವಿನಂತಿಸಿಕೊಳ್ಳುತ್ತೇವೆ. ಈ ಆನ್ಲೈನ್ ಪ್ರಾಥಮಿಕ ತರಗತಿಗಳ 5ನೇ ಬ್ಯಾಚ್ ಡಿಸೆಂಬರ್ 1ರಿಂದ ಆರಂಭವಾಗಲಿದ್ದು, ಇದು 2 ಬ್ಯಾಚ್ ಅಲ್ಲಿ ನಡೀತಾ ಇದೆ. ಬೆಳಿಗ್ಗೆ 6ರಿಂದ 7:30 ಮತ್ತೆ ಸಂಜೆ 7ರಿಂದ 8:30 ಸ್ನೇಹಿತರೆ. ಆದ್ದರಿಂದ ಕನ್ನಡದಲ್ಲಿ ಸ್ಕೈ ಯೋಗ ಅಭ್ಯಾಸಗಳನ್ನು ಕಲಿಯಲು ಇಚ್ಛಿಸುತ್ತಿರುವ ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದಗಳು ಸ್ನೇಹಿತರೆ. ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಯಾರು ಹ್ಯಾಂಡ್ಸ್ ರೈಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಬಾಳ್ಗೆ ಸಮೃದ್ಧಿಗೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಉಪ ಪ್ರಾಧ್ಯಾಪಕರಾದ ಅನುಸೂಯ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ತುರಿಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ತುರಿಯಂ ಧ್ಯಾನ, 2:30ಕ್ಕೆ ಅದ್ವೈತ, ದ್ವೈತ, ವಿಶಿಷ್ಟ ದ್ವೈತ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಶ್ರೀಮತಿ ಎಜಿಲ್ ಅರಸಿ ಮೇಡಮ್ ರವರು. ಸ್ನೇಹಿತರೆ, ನಾಳೆ ಸಂಜೆ 4:15ಕ್ಕೆ ಕನ್ನಡದಲ್ಲಿ ತುರಿಯಂ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಭಕ್ತಿಯ ಹಿರಿಮೆ, ದ ಗ್ರೇಟ್ನೆಸ್ ಆಫ್ ಡಿವೋಷನ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ವಿಜಯಲಕ್ಷ್ಮಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲಾ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ಗಳಿಗೂ ಧನ್ಯವಾದಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.
ಸ್ನೇಹಿತರೆ, ದಯವಿಟ್ಟು ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳನ್ನು ಹಾಗೂ ಆನ್ಲೈನ್ ಪ್ರಾಥಮಿಕ ತರಗತಿಗಳ ಬಗೆಗಿನ ವಿವರಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಗುರು ವೇದಾದ್ರಿ ಮಹರ್ಷಿಯವರ ಆಧ್ಯಾತ್ಮಿಕ ತತ್ವಗಳು ಪ್ರಪಂಚದ ಎಲ್ಲಾ ಜನರಿಗೂ ಸಿಗಲಿ ಎಂದು ಬಯಸುತ್ತೇವೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸುರಿಯಲಿ ರೈತರೆಲ್ಲ ಧಾನ್ಯವನ್ನು, ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ. ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ. ಕಲಹಗಳು, ಪೈಪೋಟಿ, ಹಗೆತನ ಮೀರಿದ ಆಡಳಿತ ನಡೆಯಲಿ. ಅನಕ್ಷರತೆ, ಸಾಲ, ಬಡತನ, ಕಳಂಕಗಳು ಮರೆಯಾಗಲಿ. ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.